ಹಾಯ್ ಸ್ನೇಹಿತರೆ, ವೆಲ್ಕಮ್ ಟು ಸಾಧನ ಶಂಕರ್ ಅಕಾಡೆಮಿ ಶಿಕಾರಿಪುರ. ಸೊ ಸ್ನೇಹಿತರೆ, ನಮ್ಮ GPSTR ಎಕ್ಸಾಮ್ ಏನಿದೆ ಅದಕ್ಕೆ ನಿಮಗೆಲ್ಲ ಗೊತ್ತಿದೆ, ಡಿಸ್ಕ್ರಿಪ್ಟಿವ್ ಕೂಡ ಇದೆ ಅದರಲ್ಲಿ, ಏನು ಓಲ್ಡ್ ಎಕ್ಸಾಮ್ ಪ್ಯಾಟರ್ನ್ಗಳಲ್ಲಿ. ಸೊ ಡಿಸ್ಕ್ರಿಪ್ಟಿವ್ ಅದು ಹೇಗೆ ಬರುತ್ತೆ ನೋಡಿ. ಈ ಕಂಪ್ಲೀಟ್ ಈ ಡಿಸ್ಕ್ರಿಪ್ಟಿವನ್ನು ಹೇಗೆ ತೊಗೊಂಡಿದ್ದೀನಿ ನಾನು ಅಂದರೆ, ಪ್ರಸ್ತುತವಾಗಿರ್ತಕ್ಕಂಥ 2025-26ನೇ ಸಾಲಿನಲ್ಲಿ ಸರ್ಕಾರನೇ ಅನೌನ್ಸ್ ಮಾಡಿಬಿಟ್ಟಿದೆ, ಏನು LBA ಅಂತ. ಈ LBAದಲ್ಲಿ ಸಂಬಂಧಪಟ್ಟ ಹಾಗೆ ಆಯಾ ಜಿಲ್ಲೆಯಲ್ಲಿರ್ತಕ್ಕಂತಹ ಸಂಪನ್ಮೂಲ ವ್ಯಕ್ತಿಗಳು ಅಥವಾ ಯಾವುದೇ ಸಂಪನ್ಮೂಲ ಏನು ಟೀಚರ್ಸ್ಗಳಿದ್ದಾರೆ ಅವರುಗಳಿಂದ ಪ್ರಶ್ನೆಗಳನ್ನು ಏನು ಮಾಡಿದೆ, ಕ್ರೋಢೀಕರಣ ಮಾಡಿ LBA ಅಂತಕ್ಕಂಥ ಒಂದು ಬುಕ್ಲೆಟನ್ನು ಕಳಿಸಿದ್ದಾರೆ. ತುಂಬ ಸಾವಿರಾರು ಪ್ರಶ್ನೆಗಳಿದೆ ಸ್ನೇಹಿತರೆ. ಆ ಸಾವಿರಾರು ಪ್ರಶ್ನೆಗಳು ಒಂದು ಪಾಠದಲ್ಲಿ ಎಷ್ಟು ಪ್ರಶ್ನೆಗಳು ಸರ್ಕಾರದಿಂದ ಅನೌನ್ಸ್ಮೆಂಟ್ ಆಗಿದೆ, ಆ ಪ್ರಶ್ನೆಗಳನ್ನು ನಿಮಗೆ GPSTRಗೂ ಹೆಲ್ಪ್ ಆಗುತ್ತೆ, HSTRಗೂ ಕೂಡ ಹೆಲ್ಪ್ ಆಗುತ್ತೆ. ಬಟ್ GPSTRಗೆ ಹೇಗೆ ಹೆಲ್ಪ್ ಆಗುತ್ತೆ ಅಂದರೆ, ಡಿಸ್ಕ್ರಿಪ್ಟಿವ್ ಇರೋದ್ರಿಂದ ನಾನು ಮ್ಯಾಕ್ಸಿಮಮ್ ಡಿಸ್ಕ್ರಿಪ್ಟಿವ್ ಕ್ವಶನ್ಸ್ಗಳನ್ನು ಕೂಡ ಇಲ್ಲಿ ಸಾಲ್ವ್ ಮಾಡ್ತಾ ಹೋಗ್ತೀನಿ. ಫಸ್ಟ್ MCQ ಸಾಲ್ವ್ ಮಾಡ್ತೀನಿ, 1 ಮಾರ್ಕ್ದು ಸಾಲ್ವ್ ಮಾಡ್ತೀನಿ, 2 ಮಾರ್ಕ್ದು ಸಾಲ್ವ್ ಮಾಡ್ತೀನಿ, 3 ಮಾರ್ಕ್ದು ಸಾಲ್ವ್ ಮಾಡ್ತೀನಿ, 4 ಮಾರ್ಕ್ದು ಸಾಲ್ವ್ ಮಾಡ್ತೀನಿ. ಕೆಲವು ಟಾಪಿಕ್ಗಳಲ್ಲಿ 5 ಮಾರ್ಕ್ಸು ಕೂಡ ಇದೆ, ಅದನ್ನು ಕೂಡ ನಾನು ಸಾಲ್ವ್ ಮಾಡ್ತಾ ಬರ್ತೀನಿ. ಇದರಿಂದ ಮತ್ತು ಡಿಸ್ಕ್ರಿಪ್ಟಿವ್ ಹೇಗೆ ಬರೀಬೇಕು ಅನ್ನೋದು ಕೂಡ ನಿಮಗೆ ಅರ್ಥ ಆಗುತ್ತೆ. ಅದರ ಜೊತೆಗೆ ಡಿಸ್ಕ್ರಿಪ್ಟಿವ್ ಮಾಡ್ತಿರ್ಬೇಕಾದ್ರೆ ನಿಮಗೆ ಸಣ್ಣ ಸಣ್ಣ MCQ ಕ್ವಶನ್ಸು ಕೂಡ ಕರೆಕ್ಟಾಗಿ ಸಿಕ್ಕಿಬಿಡತ್ತೆ. ಒಟ್ಟಾರೆಯಾಗಿ ಆ ಟಾಪಿಕನ್ನು ಗಟ್ಟೊಡೆಯೋಕ್ಕಿಂತ ಅರ್ಥ ಮಾಡ್ಕೊಳ್ತಕ್ಕಂತಹ ಒಂದು ಪ್ರಭಾವ ಅಥವಾ ಪ್ರಮಾಣ ಏನಾಗುತ್ತೆ, ಜಾಸ್ತಿ ಆಗುತ್ತೆ. ಹಾಗಾಗಿ ಫಸ್ಟ್ ನಾನು ಈ LBA ಕ್ವಶನ್ಸ್ಗಳನ್ನು ಸಾಲ್ವ್ ಮಾಡ್ತಾ ಬರ್ತೀನಿ. ಯಾವ ಟಾಪಿಕ್ ಅಂದರೆ, ಇದು 10ರಲ್ಲಿ ಇರ್ತಕ್ಕಂಥ ಫಸ್ಟ್ ಟಾಪಿಕ್ ಕೆಮಿಕಲ್ ರಿಯಾಕ್ಷನ್ಸ್ ಆ್ಯಂಡ್ ಈಕ್ವೇಷನ್ಸ್ ಅಂತ, ರಾಸಾಯನಿಕ ಕ್ರಿಯೆಗಳು ಮತ್ತು ಸಮೀಕರಣಗಳು. ಆ್ಯಕ್ಚುಲಿ ಈ ಟಾಪಿಕ್ ಇಡೀ ಕೆಮಿಸ್ಟ್ರಿಗೆ ಒಂಥರ ಬೇಸ್ಮೆಂಟ್ ಟಾಪಿಕ್. ಇದು ಒನ್ ಆಫ್ ದ ವೆರಿ ಇಂಪಾರ್ಟೆಂಟ್. ಇದನ್ನು ಎಕ್ಸ್ಪ್ಲೇನ್ ಮಾಡ್ತಾ ಹೋಗ್ತೀನಿ ನಾನು. ನೋಡಿ, ಈ ಕೆಳಗಿನವುಗಳಲ್ಲಿ ರಾಸಾಯನಿಕ ಕ್ರಿಯೆ ಬದಲಾವಣೆಗೆ ಉದಾಹರಣೆ ಎಂದರೆ ಏನಿದೆ ಇದರಲ್ಲಿ. ಇಲ್ಲಿ ಅವನು 4 ಎಕ್ಸಾಂಪಲ್ ಕೊಟ್ಟಿದ್ದಾನೆ. ಆ 4 ಎಕ್ಸಾಂಪಲ್ಗಳಲ್ಲಿ 2 ಥರ ಎಕ್ಸಾಂಪಲ್ಸ್ಗಳಿದೆ. ಒಂದು ಫಿಸಿಕಲ್ ಚೇಂಜ್, ಭೌತ ಬದಲಾವಣೆಗಳ ಮೇಲೆ. ಇನ್ನೊಂದು ಕೆಮಿಕಲ್ ಚೇಂಜ್, ಅಂದರೆ ರಾಸಾಯನಿಕ ಬದಲಾವಣೆಗಳ ಮೇಲೆ. ಹಾಗಾದರೆ ಭೌತ ಬದಲಾವಣೆ, ರಾಸಾಯನಿಕ ಬದಲಾವಣೆ, ವಾಟ್ ಈಸ್ ಫಿಸಿಕಲ್ ಚೇಂಜ್ ಅಂದರೆ ಏನು? ಒನ್ ಆಫ್ ದ ವೆರಿ ಇಂಪಾರ್ಟೆಂಟ್. ಫಿಸಿಕಲ್ ಚೇಂಜ್ ಅಂದರೆ ಏನು ನಮಗೆ ಕ್ಲಿಯರ್ ಗೊತ್ತಾಗಬೇಕದು, ಫಿಸಿಕಲ್ ಚೇಂಜ್. ಇನ್ನೊಂದು ಕೆಮಿಕಲ್ ಚೇಂಜ್ ಅಂತ, ಇನ್ನೊಂದು ಕೆಮಿಕಲ್ ಚೇಂಜ್. ಸಿಂಪಲ್ ಕೆಮಿಕಲ್ ಚೇಂಜ್. ಈ ನಿಮ್ಮನ್ನೇ ಎಕ್ಸಾಂಪಲ್ ಕೊಟ್ಬಿಟ್ಟಿದ್ದೀನಿ ನಾನು. ಫಿಸಿಕಲ್ ಚೇಂಜ್ಗೂ ಕೆಮಿಕಲ್ ಚೇಂಜ್ಗೂ ಏನು ವ್ಯತ್ಯಾಸ ಇರುತ್ತೆ? ನೀನು ಈ ಕಾಂಪಿಟೇಟಿವ್ ಎಕ್ಸಾಮಿಗೆ ರೆಡಿ ಆಗಬೇಕಾದ್ರೆ ಒಂದು 30 kg ಇದ್ದೆ, ಕೆಲಸ ಸಿಕ್ಕಾದ್ಮೇಲೆ 60 kg ಆದೆ. ದಿಸ್ ಇಸ್ ದ ಫಿಸಿಕಲ್ ಚೇಂಜ್. ಕಾಂಪಿಟೇಟಿವ್ ಎಕ್ಸಾಮ್ ಬರೀಬೇಕಾದ್ರೆ ನಿನ್ನ ನೋಡಿದಾಗ ತುಂಬ ಖುಷಿಯಾಗೋದು, ಭಾರಿ ಮುಗ್ಧ ಇದ್ದೆ. ಕೆಲಸ ಸಿಕ್ಕ ಮೇಲೆ ನಿನಗೆ ಯರಾಬರಿ ಅಹಂ ಅನ್ನೋದು ಬಂದುಬಿಟ್ಟಿದೆ. ದಟ್ ಇಸ್ ದ ಕೆಮಿಕಲ್ ಚೇಂಜ್. ಇನ್ನೂ ಅರ್ಥ ಆಗಲಿಲ್ಲವಲ್ಲ? ಓಕೆ, ಇರಲಿ ಬಿಡಿ. ವಸ್ತುವಿನ ಸ್ಥಿತಿಯಲ್ಲಿ ಬದಲಾವಣೆ ಆದರೆ, ಸ್ಥಿತಿಯಲ್ಲಿ ಬದಲಾವಣೆ ಆದರೆ, ವಸ್ತುವಿನ ಗುಣದಲ್ಲಿ ಬದಲಾವಣೆ ಆದರೆ, ಒನ್ ಆಫ್ ದ ವೆರಿ ಇಂಪಾರ್ಟೆಂಟ್. ಇಲ್ಲಿ ಪ್ರಾಪರ್ಟೀಸಲ್ಲಿ ಚೇಂಜ್ ಆಗುತ್ತೆ, ಇಲ್ಲಿ ಸ್ಟೇಟ್ಗಳಲ್ಲಿ ಚೇಂಜ್ ಆಗುತ್ತೆ. ಎಕ್ಸಾಂಪಲ್, ವಾಟರ್ ಇದೆ, ಅದು 0 ಡಿಗ್ರಿ ಸೆಲ್ಸಿಯಸ್ಸಲ್ಲಿ ಐಸ್ ಇದೆ. ಅದಕ್ಕೆ ಹೀಟ್ ಕೊಟ್ಟರೆ ಏನಾಗುತ್ತೆ? ಲಿಕ್ವಿಡ್ ಆಗುತ್ತೆ, ದ್ರವ ಆಗುತ್ತೆ. ಹಾಗಾದ್ರೆ ಏನಾಯ್ತು, ಇಲ್ಲಿ ಘನ ಇದ್ದಿದ್ದು ದ್ರವ ಆಯಿತು, ಇಲ್ಲಿ ಸಾಲಿಡ್ ಇದ್ದಿದ್ದು ಲಿಕ್ವಿಡ್ ಆಯಿತು. ಸ್ಥಿತಿಯಲ್ಲಿ ಬದಲಾವಣೆ ಆಯಿತು. ಮತ್ತು ಇನ್ನು ಇದನ್ನು ಲಿಕ್ವಿಡನ್ನು ಮತ್ತೆ ಹೀಟ್ ಮಾಡಿ ಏನಾಗುತ್ತೆ? ಗ್ಯಾಸ್ ಆಗುತ್ತೆ. ದಟ್ ಇಸ್ ದ ವೇಪರ್ ಆಗುತ್ತೆ, ವೇಪರ್. ಮತ್ತೆ ಸ್ಥಿತಿಯಲ್ಲಿ ಬದಲಾವಣೆ ಆಯಿತು. ಇಲ್ಲಿ ಈ ಥರ ಸ್ಥಿತಿಯಲ್ಲಿ ಬದಲಾವಣೆ ಆದರೆ ಇದಕ್ಕೆ ನಾವೇನಂತ ಕರಿತೀವಿ? ಫಿಸಿಕಲ್ ಚೇಂಜ್. ಇಲ್ಲಿ ಯಾವುದು ಕ್ಯಾರೆಕ್ಟರಲ್ಲಿ ಬದಲಾವಣೆ ಆಗಲಿಲ್ಲ. ಇನ್ ಕೇಸ್ ನಿನಗೆ ಡೌಟ್ ಇತ್ತಾ, ವೇಪರ್ ಇದೆಯಲ್ಲ, ವೇಪರನ್ನು ಕಂಡೆನ್ಸೇಟ್ ಮಾಡು, ವೇಪರನ್ನು ನೀನು ಕಲೆಕ್ಟ್ ಮಾಡು, ನೀರು ಆಗಿಬಿಡತ್ತೆ, ಮತ್ತೆ ಘಟ ಕುಡಿಬೋದು. ನೀರನ್ನು ತಗೊಂಡು ಹೋಗಿ ಮತ್ತೆ ಆ ಫ್ರಿಜ್ಜಲ್ಲಿ ಇಡು, ಮತ್ತು ಐಸ್ ಆಗಿಬಿಡತ್ತೆ. ಅಂದರೆ ಇಲ್ಲಿ ಗುಣಗಳಲ್ಲಿ ಏನು ಬದಲಾವಣೆ ಆಗೋದಿಲ್ಲ, ಸ್ಥಿತಿಗಳಲ್ಲಿ ಮಾತ್ರ ಬದಲಾವಣೆ ಆಗುತ್ತೆ. ಇದಕ್ಕೆ ನಾವು ಭೌತ ಬದಲಾವಣೆ ಅಂತ ಕರಿತೀವಿ. ಸೊ ಇಲ್ಲೇನಿದು ಗುಣಗಳಲ್ಲಿ ಬದಲಾವಣೆ ಆಗುತ್ತೆ. ಒಂದು ಬ್ಯೂಟಿಫುಲ್ ನಿನ್ನ ಲವರಿಗೆ ಒಂದು ಲವ್ ಲೆಟರ್ನ ಬರೀ, ಚೆನ್ನಾಗಿರೋದು, ಬೆಂಕಿಗೆ ಹಾಕಿ ಸುಟ್ಬಿಡು, ಬೂದಿ ಆಗಿಬಿಡತ್ತೆ.
ಅಯ್ಯೋ ಉಫಿ ಉಫಿ ಅಂತ ಬೂದಿನ ಮತ್ತೆ ಲವ್ ಲೆಟ್ರ್ ಮಾಡೋಕ್ಕೆ ಬರೋದಿಲ್ಲ, ಯಾಕಂದರೆ ಅದರ ಗುಣನೇ ಏನಾಗ್ಬಿಡತ್ತೆ, ಚೇಂಜ್ ಆಗಿ ಹೋಗ್ಬಿಡತ್ತೆ. ಕ್ಲಿಯರ್? ಈ ಥರ ಗುಣದಲ್ಲಿ ಬದಲಾವಣೆ ಆದರೆ ಇದಕ್ಕೆ ನಾವೇನಂತ ಕರಿತೀವಿ, ರಾಸಾಯನಿಕ ಬದಲಾವಣೆ ಅಂತ ಕರಿತೀವಿ. ಈ ಥರ ಸ್ಥಿತಿಯಲ್ಲಿ ಬದಲಾವಣೆ ಆದರೆ ಇದಕ್ಕೆ ನಾವು ಭೌತ ಬದಲಾವಣೆ ಅಂತ ಕರಿತೀವಿ. ಭೌತ ಬದಲಾವಣೆ ಇದು ರಿವರ್ಸಿಬಲ್, ಆ ಕಡೆನ ಈ ಕಡೆ ಮಾಡ್ಕೋಬೋದು, ಈ ಕಡೆನ ಆ ಕಡೆ ಮಾಡ್ಕೋಬೋದು. ಬಟ್ ಇದು ಇರ್ರಿವರ್ಸಿಬಲ್, ಬೂದಿನ ಮತ್ತೆ ಪೇಪರ್ ಮಾಡಲಿಕ್ಕೆ ಬರೋದಿಲ್ಲ. ಅನ್ನ ಡ್ಯಾಶ್ ಆಗಿ ಹೊರಗಡೆ ಹೋಗುತ್ತೆ, ಅದನ್ನು ಮತ್ತೆ ಅನ್ನ ಮಾಡಲಿಕ್ಕೆ ಬರೋದೇ ಇಲ್ಲ. ಕ್ಲಿಯರ್? ಅಕ್ಕಿ ಅನ್ನ ಆಗತ್ತೆ, ಅನ್ನನ ಮತ್ತೆ ಅಕ್ಕಿ ಮಾಡಲಿಕ್ಕೆ ಬರಲ್ಲ, ಯಾಕಂದರೆ ಅದರ ಗುಣನೇ ಏನಾಗ್ಬಿಡತ್ತೆ, ಚೇಂಜ್ ಆಗಿಬಿಡುತ್ತೆ. ಈ ಥರ ಗುಣದಲ್ಲಿ ಬದಲಾವಣೆ ಆದರೆ ಇದಕ್ಕೆ ನಾವೇನಂತ ಕರಿತೀವಿ, ರಾಸಾಯನಿಕ ಬದಲಾವಣೆ. ಈ ಥರ ಸ್ಥಿತಿಯಲ್ಲಿ ಬದಲಾವಣೆ ಆದರೆ ಇದಕ್ಕೇನಂತ ಕರಿತೀವಿ, ಭೌತ ಬದಲಾವಣೆ. ಬದ್ರಿ? ಅಂಡರ್ಸ್ಟುಡ್? ಓಕೆ. ಈಗ ಈ ಆಪ್ಷನ್ಸನ್ನು ನೋಡೋಣ. ಕ್ಲಿಯರ್? ನೋಡಿ, ಈ ಆಪ್ಷನಲ್ಲಿ ಉಪ್ಪಿನಲ್ಲಿ ನೀರು ಕರಗುವುದು. ಓಕೆ, ಫಸ್ಟ್ ಆಪ್ಷನ್. ಇದು ಯಾವ ಬದಲಾವಣೆ ಅಂತ. ಕಾಗದ ತುಂಡರಿಸುವುದು. ಓಹ್, ಯಾವ ಬದಲಾವಣೆ ಅಂತ. ಕಬ್ಬಿಣ ತುಕ್ಕು ಹಿಡಿಯುವುದು. ಓಹ್, ಯಾವ ಬದಲಾವಣೆ. ನೀರು ಕುದಿಯುವುದು ಯಾವ ಬದಲಾವಣೆ ಅಂತ ಅವನು ಕೇಳಿದಾನೆ. ಈ ಕೆಳಗಿನವಲ್ಲಿ ರಾಸಾಯನಿಕ ಬದಲಾವಣೆಗೆ ಉದಾಹರಣೆ ಕೊಡಿ ಅಂತ. ನೋಡಿ, ಉಪ್ಪಲ್ಲಿ ನೀರು ಕರಗತ್ತೆ. ಎಸ್, ಆ ಉಪ್ಪು ನೀರನ್ನು ಆವಿ ಮಾಡ್ತಾ 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 ಹೋದರೆ ನೀರೆಲ್ಲ ಆವಿಯಾಗಿ ಮತ್ತೆ ನಮಗೆ ಉಪ್ಪು ಸಿಕ್ಕಿಬಿಡತ್ತೆ, ಉಪ್ಪೆಲ್ಲೂ ಹೋಗಲ್ಲ. ಮತ್ತು ಆವಿಯಾಗಿರೋ ಉಪ್ಪು ನೀರನ್ನು ಮತ್ತೆ ಕಲೆಕ್ಟ್ ಮಾಡಿದ್ರೆ ನೀರಾಗಿ ಸಿಗತ್ತೆ. ದಿಸ್ ಇಸ್ ದ ಫಿಸಿಕಲ್ ಚೇಂಜ್ ಇದು. ಕ್ಲಿಯರ್? ಕಾಗದ ತುಂಡರಿಸುವುದು. ಅಯ್ಯೋ, ಎಷ್ಟೋ ಸತಿ ನಾವು ಪೇಪರನ್ನು ಹರಿತೀವಿ, ಉಫಿ ಅಂತ ಮತ್ತೆ ಅಂಟಿಸ್ಕೊಳ್ತೀವಿ. ಕ್ಲಿಯರ್? ಇದು ಕೂಡ ಫಿಸಿಕಲ್ ಚೇಂಜ್, ಭೌತ ಬದಲಾವಣೆ. ನೀರು ಕುದಿಯುವುದು. ನೀರು ಕುದಿಯತ್ತೆ, ಮತ್ತು ಅದನ್ನು ನಾವು ತಂಪು ಮಾಡಿದ್ರೆ ಮತ್ತೇನಾಗತ್ತೆ, ಆವಿ ಆಗತ್ತೆ. ಕಬ್ಬಿಣ ತುಕ್ಕು ಹಿಡಿಯುವುದು. ಏನು ಕಬ್ಬಿಣ ತುಕ್ಕು ಹಿಡಿದೆಯಲ್ವಾ, ದಿಸ್ ಇಸ್ ದ ಕೆಮಿಕಲ್ ಚೇಂಜ್. ಇದು ಯಾಕಂದರೆ ಗುಣನೇ ಬದಲಾವಣೆ ಆಯಿತು. ಫಳ ಫಳ ಹೊಳಿತಕ್ಕಂಥ ಕಬ್ಬಿಣ ಗಾಳಿ ಮತ್ತು ನೀರು ಜೊತೆಗೆ ಸೇರಿಕೊಂಡು ತನ್ನ ಮೂಲ ಗುಣವನ್ನು ಕಳ್ಕೊಂಡ್ಬಿಡ್ತು. ಹಾಗಾದರೆ ಈ ಕಬ್ಬಿಣ ತುಕ್ಕು ಹಿಡಿತಕ್ಕಂಥದ್ದು ದಟ್ ಇಸ್ ದ ಏನಪ್ಪ ಅಂತ ಕೇಳಿದರೆ ಕೆಮಿಕಲ್ ಚೇಂಜ್. ಈ ಏನು ತುಕ್ಕು ಹಿಡಿದಿರ್ತಕ್ಕಂಥ ಕಬ್ಬಿಣನ ಮತ್ತೆ ನಾವು ಪಳ 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 ಕಬ್ಬಿಣ ಅಂತ ಅಲ್ಲೇ ಮಾಡಲಿಕ್ಕೆ ಬರಲ್ಲ, ಇರ್ರಿವರ್ಸಿಬಲ್. ಹಾಗಾಗಿ ಐರನ್ ರಸ್ಟ್ ಹಿಡಿತಕ್ಕಂಥದ್ದು ವಿಚ್ ಚೇಂಜ್ ಅಂದರೆ ದಟ್ ಇಸ್ ದ ಕೆಮಿಕಲ್. ನಾನು 2 ಮಾರ್ಕ್ಸ್ ಕ್ವಶನಲ್ಲಿ ಎಕ್ಸ್ಪ್ಲೇನ್ ಮಾಡ್ತಾ ಬರ್ತೀನಿ. ಸಂಯೋಗ ಅಂದರೆ ಏನು, ಒಟ್ಟು ರಾಸಾಯನಿಕ ಕ್ರಿಯೆ ಅಂದರೆ ನಿಮಗೆ ಗೊತ್ತಾಗಿದೆ, ಏನು ಎಲೆಕ್ಟ್ರಾನ್ಗಳ ವರ್ಗಾವಣೆ, ಕೊಡೋದು ಬಿಡೋದು ಮತ್ತು ತಗೊಳ್ಳೋದು, ಇದಕ್ಕೆಲ್ಲ ರಾಸಾಯನಿಕ ಕ್ರಿಯೆ ಅಂತ ಕರಿತೀವಿ ಅಂತ. ಬಟ್ ರಾಸಾಯನಿಕ ಕ್ರಿಯೆಗೆ ನಾವು ಇಂಡಿಕೇಟ್ ಮಾಡಲಿಕ್ಕೆ ಮತ್ತೇನು ಪಡ್ಕೋತೀವಿ ಅಂದರೆ ರಾಸಾಯನಿಕ ಸಮೀಕರಣಗಳು. ಒನ್ ಆಫ್ ದ ವೆರಿ ವೆರಿ ಇಂಪಾರ್ಟೆಂಟ್. ರಾಸಾಯನಿಕ ಸಮೀಕರಣಗಳ ಬಗ್ಗೆ ನಮಗೆ ಗೊತ್ತಾದರೆ, ಸ್ವಲ್ಪ ನೋಡಿದ್ರೆ ನಮಗಿದು ಯಾವ ರಾಸಾಯನಿಕ ಕ್ರಿಯೆ ಅಂತ ಗೊತ್ತಾಗ್ಬಿಡತ್ತೆ. ಸೊ ರಾಸಾಯನಿಕ ಸಮೀಕರಣಗಳನ್ನು ನಾವು ಅರ್ಥ ಮಾಡ್ಕೊಳ್ಬೇಕಪ್ಪ ಅಂದರೆ ಫಸ್ಟ್ ಈ 2 ಪದಗಳು ಗೊತ್ತಿರಬೇಕು ನಿಮಗೆ. ಪ್ರತಿವರ್ತಕ ಅಂತ. ಪ್ರತಿವರ್ತಕ ಇಂಗ್ಲೀಷಲ್ಲಿ ರಿಯಾಕ್ಟೆಂಟ್ ಅಂತ ಕರಿತೀವಿ, ರಿಯಾಕ್ಟೆಂಟ್. ನೆಕ್ಸ್ಟ್ ಆ ಕಡೆ ದಿಸ್ ಇಸ್ ದ ಉತ್ಪನ್ನ ಅಂತ. ಉತ್ಪನ್ನ ಇಂಗ್ಲೀಷಲ್ಲಿ ಪ್ರಾಡಕ್ಟ್ ಅಂತ ಕರಿತೀವಿ, ಪ್ರಾಡಕ್ಟ್. ಕ್ಲಿಯರ್? ಒಂದು ಸಣ್ಣ ಸಮೀಕರಣ ಹಾಕ್ತೀನಿ ನಾನು, ಸಿಂಪಲ್. C+O2. ಕ್ಲಿಯರ್? ಎಲ್ಲರಿಗೂ ಗೊತ್ತಿದೆ, ಸಣ್ಣ ಮಕ್ಕಳಿಗೆ 5ನೇ ಕ್ಲಾಸ್ ಒಟ್ಟಿಗೆ ಗೊತ್ತಾಗುತ್ತೆ. CO2. ನೋಡಿ, ಈ ಬಾಣ ಇದೆಯಲ್ವಾ, ಇದು ರಾಸಾಯನಿಕ ಕ್ರಿಯೆಯನ್ನು ಸೂಚಿಸುತ್ತೆ. ರಾಸಾಯನಿಕ ಕ್ರಿಯೆ, ಕೆಮಿಕಲ್ ರಿಯಾಕ್ಷನ್ಸ್. ಅಡ್ಡ ಬಾಣದ ಗುರುತು ಇದ್ದರೆ ದಟ್ ಇಂಡಿಕೇಟ್ಸ್ ಕೆಮಿಕಲ್ ರಿಯಾಕ್ಷನ್ಸ್, ರಾಸಾಯನಿಕ ಕ್ರಿಯೆ. ನೋಡಿ, ಯಾವುದು ರಾಸಾಯನಿಕ ಕ್ರಿಯೆಯಲ್ಲಿ ಪಾಲ್ಗೊಳ್ಳುತ್ತೋ, ಯಾವುದು ಕೆಮಿಕಲ್ ರಿಯಾಕ್ಷನ್ಸಲ್ಲಿ ಪಾಲ್ಗೊಳ್ತಾ ಇರೋದು, ಕಾರ್ಬನ್ ಮತ್ತು ಆಕ್ಸಿಜನ್. ಯಾವುದು ರಾಸಾಯನಿಕ ಕ್ರಿಯೆಯಲ್ಲಿ ಪಾಲ್ಗೊಳ್ಳುತ್ತೋ ಇದನ್ನು ನಾವೇನಂತ ಕರಿತೀವಿ, ರಿಯಾಕ್ಟೆಂಟ್, ಪ್ರತಿವರ್ತಕ ಅಂತ ಕರಿತೀವಿ. ಈಗ ಅಡ್ಡ ಬಾಣದ ಗುರುತು ರಾಸಾಯನಿಕ ಕ್ರಿಯೆ ನಡೀತಾ ಇದೆ ಅಂತ. ರಾಸಾಯನಿಕ ಕ್ರಿಯೆ ನಡೆದ ನಂತರ ಯಾವುದು ಹೊಸದಾಗಿ ಬರುತ್ತೋ, ನ್ಯೂಲಿ ಫಾರ್ಮ್ ಸಬ್ಸ್ಟೆನ್ಸ್, ಅದಕ್ಕೆ ನಾವೇನಂತ ಕರಿತೀವಿ, ಪ್ರಾಡಕ್ಟ್. ವಿಚ್ ಸಬ್ಸ್ಟೆನ್ಸ್ ಇನ್ವಾಲ್ವ್ಡ್ ಇನ್ ಕೆಮಿಕಲ್ ರಿಯಾಕ್ಷನ್ಸ್ ಈಸ್ ನೋನ್ ಆಸ್ ರಿಯಾಕ್ಟೆಂಟ್. ವಿಚ್ ಸಬ್ಸ್ಟೆನ್ಸ್ ನ್ಯೂಲಿ ಫಾರ್ಮ್ಡ್ ಆಫ್ಟರ್ ಕೆಮಿಕಲ್ ರಿಯಾಕ್ಷನ್ಸ್ ಈಸ್ ನೋನ್ ಆಸ್ ಪ್ರಾಡಕ್ಟ್. ರಾಸಾಯನಿಕ ಕ್ರಿಯೆಯಲ್ಲಿ ಭಾಗವಹಿಸೋವು ಪ್ರತಿವರ್ತಕ. ರಾಸಾಯನಿಕ ಕ್ರಿಯೆ ನಡೆದು ನಮಗೆ ಹೊರಗಡೆ ಬಂತು ಅಂದರೆ ಅದಕ್ಕೆ ನಾವೇನಂತ ಕರಿತೀವಿ, ಉತ್ಪನ್ನ ಅಂತ ಕರಿತೀವಿ. ಪ್ರತಿವರ್ತಕಗಳು ಏನಾದರೂ ಘನ ಸ್ಥಿತಿಯಲ್ಲಿ ಇತ್ತು ಅಂದರೆ ಎಸ್ ಅಂತ ಹೇಳ್ತೀವಿ. ಪ್ರತಿವರ್ತಕಗಳು ಏನಾದರೂ ದ್ರವ ಸ್ಥಿತಿಯಲ್ಲಿ ಇತ್ತು ಅಂದರೆ ಎಲ್ ಅಂತ ಹೇಳ್ತೀವಿ. ಪ್ರತಿವರ್ತಕಗಳು ಏನಾದರೂ ಅನಿಲ ಸ್ಥಿತಿಯಲ್ಲಿ ಇತ್ತು ಅಂದರೆ ಜಿ ಅಂತ ಹೇಳ್ತೀವಿ, ಅಥವಾ ಅಪ್ವರ್ಡ್ ಆರೋ ಮಾರ್ಕನ್ನು ತೋರಿಸ್ತೀವಿ.
ಪ್ರತಿವರ್ತಕಗಳು ಏನಾದರೂ ಸಾಲಿಡ್ ಇತ್ತು ಅಂದರೆ ಎಸ್ ಅಥವಾ ಡೌನ್ವರ್ಡ್ ಆರೋ ಮಾರ್ಕಲ್ಲಿ ತೋರಿಸ್ತೀವಿ. ಪ್ರತಿವರ್ತಕಗಳು ಏನಾದರೂ ದ್ರಾವಣ ಆಗಿದ್ದರೆ, ಸೊಲ್ಯೂಷನ್ ಆಗಿದ್ದರೆ ಅದನ್ನು ನಾವೇನಂತ ಕರಿತೀವಿ, ಎ ಕ್ಯೂ ಅಂತ ಹೇಳ್ತೀವಿ. ಎಕ್ಸಾಂಪಲ್ ಉಪ್ಪು ನೀರು, ಅಲ್ಲಿ ಎಲ್ಲಿ ಹಾಕಿದರೆ ಚೆಂಬು, ಎ ಕ್ಯೂ ದ್ರಾವಣ, ಅದು ಉಪ್ಪು ಮತ್ತು ನೀರು ಎರಡೂ ಸೇರನಾಗಿದೆ, ಸೊಲ್ಯೂಷನ್ ಆಗಿದೆ. ಸೊಲ್ಯೂಷನ್ಸ್ಗಳನ್ನು ಎ ಕ್ಯೂ. ನೆಕ್ಸ್ಟ್ ಗ್ಯಾಸಸ್ಸನ್ನು ಜಿ ಆರ್ ಅಪ್ವರ್ಡ್ ಆರೋ ಮಾರ್ಕ್, ಲಿಕ್ವಿಡನ್ನು ಎಲ್, ನೆಕ್ಸ್ಟ್ ಸಾಲಿಡನ್ನು ಡೌನ್ವರ್ಡ್ ಆರ್ ಮಾರ್ಕ್ ಆರ್ ಎಸ್. ಈ ಥರ ನೋಡಿ, ಎಕ್ಸಾಂಪಲ್ ಕಾರ್ಬನ್ ಎಸ್ ಇದೆ, ನೆಕ್ಸ್ಟ್ ಗ್ಯಾಸ್ ಇದೆ, ದಿಸ್ ಇಸ್ ದ ಗ್ಯಾಸ್ ಇದೆ. ಕ್ಲಿಯರ್? ಈ ಥರ ನಾವು ಕೆಮಿಕಲ್ ರಿಯಾಕ್ಷನ್ಸ್ಗಳನ್ನು ಬರಿತಾ ಹೋಗ್ತೀವಿ. ಅದನ್ನು ಇನ್ ಡೀಟೇಲ್ ಆಗಿ ನಾನು 2 ಮಾರ್ಕ್ಸ್ 3 ಮಾರ್ಕ್ಸ್ ಕ್ವಶನಲ್ಲಿ ಬರ್ತಾಯಿದೆ, ಅದು ಅಲ್ಲಿ ಹೇಳ್ತೀನಿ ನಾನು ವಾಟ್ ಈಸ್ ಕೆಮಿಕಲ್ ರಿಯಾಕ್ಷನ್ಸ್, ಹೌ ಟು ಬ್ಯಾಲೆನ್ಸಿಂಗ್ ಕೆಮಿಕಲ್ ಈಕ್ವೇಷನ್ಸ್, ಅಲ್ಲೆಲ್ಲ ಹೇಳ್ತಾ ಹೋಗ್ತೀನಿ. ಬಟ್ ಇಲ್ಲಿ ಯಾಕೆ ಹೇಳಿದೆ ಅಂದರೆ ಇದು ಇಂಪಾರ್ಟೆಂಟ್ ನನಗೆ. ಇಲ್ಲಿ ಪ್ರತಿವರ್ತಕ ಮತ್ತು ಉತ್ಪನ್ನ ಅನ್ನೋ ಕಾನ್ಸೆಪ್ಟ್ ನಿಮಗೆ ಕ್ಲಿಯರ್ ಆಗಬೇಕು. ಓಕೆ, ಹಾಗಾದ್ರೆ ಇಲ್ಲಿ ಪ್ರತಿವರ್ತಕ ಉತ್ಪನ್ನ ಅಂತ ಗೊತ್ತಾಗಿದೆ. ಬಾಣದ ಹಿಂದೆ ಇರೋದು ಪ್ರತಿವರ್ತಕ, ಬಾಣದ ಮುಂದೆ ಇರತಕ್ಕಂಥದ್ದು ಉತ್ಪನ್ನ. ಇನ್ನೊಂದು ವರ್ಡ್ ಬೇಕು ನಮಗಿಲ್ಲಿ, ಏನು, ಸಿಂಗಲ್ ಆಗಿದ್ದರೆ, ಯಾವುದೋ ಒಂದು ಎಲಿಮೆಂಟ್ ಸಿಂಗಲ್ ಆಗಿದ್ದರೆ ಅದು ಎಲಿಮೆಂಟ್, ಅದು ಯಾರ್ದಾರ ಜೊತೆಗೆ ಸೇರಿಕೊಂಡ್ರೆ ಕಾಂಪೌಂಡ್. ನೋಡಿ, ಇದು ಕಾರ್ಬನ್ ಎಲಿಮೆಂಟ್, ಇದು ಕಾರ್ಬನ್ನ ಧಾತು. ಇನ್ ಕೇಸ್ CO2 ಇದ್ದರೆ, ಕಾರ್ಬನ್ ಅಂತ ಒಂದು ಎಲಿಮೆಂಟ್ ಇದೆ, ಆಕ್ಸಿಜನ್ ಅಂತ ಒಂದು ಎಲಿಮೆಂಟ್ ಇದೆ, ಎರಡೂ ಸೇರಾಗಿದೆ, ದಿಸ್ ಇಸ್ ದ ಕಾಂಪೌಂಡ್ ಅಂತ. ಕಾಂಪೌಂಡ್ ಇದು ಒಂದು ಸಂಯುಕ್ತ, ಇದು ಒಂದು ಧಾತು. ಬೇಸಿಕ್ ಕ್ಲಾಸ್ಗಳಲ್ಲಿ ಹೇಳಿದ್ದೀನಿ ನಾನು, ಜನರಲ್ ಕ್ಲಾಸ್ಗಳಲ್ಲಿ ಹೇಳಿದ್ದೀನಿ, ನೋಡ್ಕೊಳ್ಳಿ. ಒಂದಿದ್ದರೆ ಧಾತು, ನೀವು ಮದುವೆ ಆಗಿಲ್ಲ ಅಂದರೆ ಧಾತು ಇದ್ದಂಗೆ, ನಾವು ಒಂಥರ ಸಂಯುಕ್ತ ಇದ್ದಂಗೆ. ಕ್ಲಿಯರ್? ಓಕೆ, ಹಾಗಾದ್ರೆ ಸಿಂಗಲ್. ಇಷ್ಟು ನಮಗೆ ಐಡಿಯಾಸ್ ಇತ್ತು ಅಂದರೆ ಈ ಕಂಪ್ಲೀಟ್ ಏನು ಇದಿದೆ, ಇದನ್ನು ಈ 4 ಸಮೀಕರಣನ ಜಸ್ಟ್ ಮಜಾ ಮಾಡಿ ಹೇಳ್ಬೋದು ನಾನು. ನೋಡಿ, ಈ ಸಂಯೋಗ ಕ್ರಿಯೆನ ನಮ್ಮ ಹುಡುಗರಿಗೆ ಅರ್ಥ ಮಾಡ್ಕೊಳ್ಳಿಕ್ಕೆ ನಾನೇನಂತ ಕರಿತೀವಿ, ಮ್ಯಾರೇಜ್ ಅಂತ ಕರಿತೀವಿ. ಮ್ಯಾರೇಜ್ ಮದುವೆ ಆಗೋದು. ವಿಭಜನಾ ಕ್ರಿಯೆ ಏನಿದೆ, ಸಿಂಪಲ್ ಡೈವರ್ಸ್ ಅಂತ ಕರಿತೀನಿ ನಾನು, ಡೈವರ್ಸ್. ಓಕೆ, ಡೈವರ್ಸ್. ಸ್ಥಾನಪಲ್ಲಟ, ದಟ್ ಈಸ್ ಎಸ್ಕೇಪ್. ಕಾಮಿಡಿ. ದ್ವಿಸ್ಥಾನಪಲ್ಲಟ, ಎಕ್ಸ್ಚೇಂಜ್. ಇಷ್ಟು ಎಕ್ಸ್ಚೇಂಜ್. ಒಂದು ಬ್ಯೂಟಿಫುಲ್ ಜೋಡಿ ಮ್ಯಾರೇಜ್ ಆಯಿತು, ಕೆಮಿಕಲ್ ಕಾಂಬಿನೇಷನ್. ಯಾರೋ ಬೆಂಕಿ ಹಾಕಿದ್ರು, ಡೈವರ್ಸ್ ಆಯಿತು, ಕೆಮಿಕಲ್ ಡಿಕಾಂಪೊಸಿಷನ್. ಒಂದು ಬ್ಯೂಟಿಫುಲ್ ಹುಡುಗ, ಒಂದು ಬ್ಯೂಟಿಫುಲ್ ಜೋಡಿ, ಆ ಜೋಡಿ ಈ ಕೀಡಿ ಜೊತೆಗೆ ಎಸ್ಕೇಪ್ ಆಯಿತು, ದಟ್ ಈಸ್ ಸ್ಥಾನಪಲ್ಲಟ. ಎರಡು ಬ್ಯೂಟಿಫುಲ್ ಜೋಡಿ ತಮ್ಮ ಜೋಡಿಗಳನ್ನು ಅದಲು ಬದಲು ಮಾಡಿಕೊಂಡ್ರು, ಎಕ್ಸ್ಚೇಂಜ್ ಮಾಡಿಕೊಂಡ್ರು, ದಟ್ ಇಸ್ ದ ಡಬಲ್ ಡಿಸ್ಪ್ಲೇಸ್ಮೆಂಟ್. ಕೆಮಿಕಲ್ ಕಾಂಬಿನೇಷನ್, ಕೆಮಿಕಲ್ ಡಿಕಾಂಪೊಸಿಷನ್, ಕೆಮಿಕಲ್ ಡಿಸ್ಪ್ಲೇಸ್ಮೆಂಟ್, ಕೆಮಿಕಲ್ ಸ್ಥಾನಪಲ್ಲಟ, ಡಬಲ್ ಡಿಸ್ಪ್ಲೇಸ್ಮೆಂಟ್. ಅರ್ಥ ಆಗಿದೆ ಅಂತ ಅನ್ಕೋತೀನಿ. ಸಿಂಪಲ್. ಇದು ಮ್ಯಾರೇಜ್, ಡೈವರ್ಸು, ಎಸ್ಕೇಪು ಆ್ಯಂಡ್ ಎಕ್ಸ್ಚೇಂಜ್. ಹೆಂಗೆ ಸಿಂಪಲ್ ನೋಡಿ. ಎಕ್ಸಾಂಪಲ್ ಕೆಮಿಕಲ್ ಕಾಂಬಿನೇಷನ್, ಎಕ್ಸಾಂಪಲ್ ಮೆಗ್ನೀಸಿಯಮ್ ರಿಬ್ಬನ್. ಕ್ಲಿಯರ್? ಆಕ್ಸಿಜನ್ ಜೊತೆಗೆ ಆಕ್ಸಿಡೈಸ್ ಆಗಿ ಮೆಗ್ನೀಸಿಯಮ್ ಆಕ್ಸೈಡನ್ನು ಕೊಡುತ್ತೆ. ನೋಡಿ ಎಷ್ಟು ಚೆನ್ನಾಗಿದೆ. ನೋಡಿ, ಇಲ್ಲಿ ರಿಯಾಕ್ಟೆಂಟ್ ಎಷ್ಟಿದೆ, 2 ರಿಯಾಕ್ಟೆಂಟ್ ಇದೆ. ಪ್ರಾಡಕ್ಟ್ ಎಷ್ಟಿದೆ, 1 ಇದೆ. ಹಾಗಾದರೆ 2 ಆರ್ ಮೋರ್ ದೆನ್ 2 ರಿಯಾಕ್ಟೆಂಟ್ ಕಂಬೈನ್ಸ್ ಟು ಫಾರ್ಮ್ ಓನ್ಲಿ 1 ಪ್ರಾಡಕ್ಟ್. ಎರಡಕ್ಕಿಂತ ಹೆಚ್ಚು ಪ್ರತಿವರ್ತಕಗಳು ಸೇರಿ ಒಂದೇ ಪ್ರಾಡಕ್ಟ್ ಇತ್ತು ಅಂದರೆ ದಟ್ ಟೈಪ್ ಆಫ್ ರಿಯಾಕ್ಷನ್ಸ್ ಈಸ್ ನೋನ್ ಆಸ್ ಕೆಮಿಕಲ್ ಕಾಂಬಿನೇಷನ್. ಅರ್ಥ ಆಯಿತು ಅನ್ಕೋತೀನಿ ನಾನು. ಕೆಮಿಕಲ್ ಕಾಂಬಿನೇಷನ್, ಹೌ ಟು ಡಿಟರ್ಮಿನೇಷನ್, ಈಸಿ. ಬಾಣದ ಮುಂದೆ ಪ್ರಾಡಕ್ಟ್ ಎಷ್ಟಿರಬೇಕು, 1 ಇರಬೇಕು, ರಿಯಾಕ್ಟೆಂಟ್ ಎಷ್ಟಾದರೂ ಇರ್ಬೋದು. ಹಾಗಾದರೆ ಸಿಂಪಲ್ ನೋಡಿ, ಇಲ್ಲಿ ಇನ್ನೊಂದು ಮಜಾ ಬರುತ್ತೆ. ಈ ಥರ ರಿಯಾಕ್ಟೆಂಟ್ಗಳು ಕಂಬೈನ್ ಆಗಬೇಕಾದ್ರೆ ಹೀಟ್ ಏನಾಗುತ್ತೆ, ರಿಲೀಸ್ ಆಗುತ್ತೆ. ಏನು ರಿಲೀಸ್ ಆಗುತ್ತೆ, ಹೀಟ್ ರಿಲೀಸ್ ಆಗುತ್ತೆ. ಹಾಗಾಗಿ ಇವೆಲ್ಲವೂ ಕೂಡ ಎಕ್ಸೋಥರ್ಮಿಕ್ ರಿಯಾಕ್ಷನ್ಸ್ ಆಗಿರುತ್ತೆ. ಇವೆಲ್ಲವೂ ಕೂಡ ಏನಾಗಿರುತ್ತೆ ಅಂದರೆ ದಟ್ ಇಸ್ ಬಹಿರ್ಉಷ್ಣಕ ಕ್ರಿಯೆಗಳಾಗಿರುತ್ತೆ. ಎಲ್ಲ ರಾಸಾಯನಿಕ ಸಂಯೋಗ ಕ್ರಿಯೆಗಳು ಏನು ಸೇರಬೇಕಪ್ಪ ಅಂದರೆ ಹೀಟ್ ಹೊರಗಡೆ ಬರುತ್ತೆ. ಇದನ್ನು ಕರೆಕ್ಟಾಗಿ ಅರ್ಥ ಮಾಡಿಕೊಂಡ್ರೆ ಅದರ ಡೆಡ್ ಆಪೋಸಿಟ್ಟೇ ಕೆಮಿಕಲ್ ಡಿಕಾಂಪೊಸಿಷನ್. ಇದರ ಡೆಡ್ ಆಪೋಸಿಟ್. ಏನು ಆಪೋಸಿಟ್ಟು ನೋಡಿ, ಇಲ್ಲಿ ಇದನ್ನೇ ಬರ್ಕೊಳ್ಳೋಣ. ಎಕ್ಸಾಂಪಲ್ ಮೆಗ್ನೀಸಿಯಮ್ ಆಕ್ಸೈಡ್ ಇದೆ. ಕ್ಲಿಯರ್? ಇದನ್ನು ನಾವು ಕೆಮಿಕಲ್ ರಿಯಾಕ್ಷನ್ಸ್ ಮಾಡಿದ್ರೆ ಸುಮ್ಮನೆ ಜಸ್ಟ್ ಜನರಲಾಗಿ ಹೇಳ್ತಾ ಇರೋದು ನಾನು. ಏನಾಗುತ್ತೆ ಸರ್, ಒಂದು ರಿಯಾಕ್ಟೆಂಟ್ ಇದೆ, ಇಲ್ಲೇನಾಗುತ್ತೆ Mg+O2. ಪ್ರಾಡಕ್ಟ್ ಮೋರ್ ದೆನ್ 2 ಪ್ರಾಡಕ್ಟ್ ಇದೆ. ಒಂದು ರಿಯಾಕ್ಟೆಂಟ್ ಇದೆ, ಅದನ್ನು ನಾವು ಹೀಟ್ ಕೊಟ್ಟಾಗ
ಅದಕ್ಕೆ ನಾವು ಎನರ್ಜಿಯನ್ನು ಕೊಟ್ಟಾಗ ಪ್ರಾಡಕ್ಟ್ ಏನಾಗಿದೆ ಎರಡಿದೆ. ಇಲ್ಲಿ 2 ರಿಯಾಕ್ಟೆಂಟ್ 1 ಪ್ರಾಡಕ್ಟ್, ಇಲ್ಲಿ 1 ರಿಯಾಕ್ಟೆಂಟ್ ಮೋರ್ ದೆನ್ 2 ಪ್ರಾಡಕ್ಟ್. ಕ್ಲಿಯರ್, ಸಿಂಪಲ್. ಒಂದು ಪ್ರತಿವರ್ತಕ ವಿಭಜನೆಯಾಗಿ 2ಕ್ಕಿಂತ ಹೆಚ್ಚು ಉತ್ಪನ್ನಗಳನ್ನು ಕೊಟ್ಟರೆ ಅದಕ್ಕೆ ನಾವೇನಂತ ಕರಿತೀವಿ? ರಾಸಾಯನಿಕ ವಿಭಜನೆ, ಕೆಮಿಕಲ್ ಡಿಕಾಂಪೋಸಿಷನ್ ಅಂತ ಕರಿತೀವಿ. ಈ ಕೆಮಿಕಲ್ ಡಿಪಾಸಿಷನನ್ನು ನಾವು ಮತ್ತೆ ಅನೇಕ ಟೈಪಲ್ಲಿ ಹೇಳ್ತೀವಿ ನಾವು. ಎಕ್ಸಾಂಪಲ್, ಈಗ ಕ್ಯಾಲ್ಸಿಯಂ ಕಾರ್ಬೋನೇಟ್ ಇದೆ. ಕ್ಯಾಲ್ಸಿಯಂ ಕಾರ್ಬೋನೇಟ್ ಇದನ್ನು ಹೀಟ್ ಮಾಡ್ತೀನಿ ನಾನು, ಹೀಟ್ ಕೊಡ್ತೀನಿ. ಹೀಟ್ ಕೊಟ್ಟಾಗ ಏನಾಗುತ್ತೆ? ಕ್ಯಾಲ್ಸಿಯಂ ಆಕ್ಸೈಡ್ ಆಗುತ್ತೆ, ಕಾರ್ಬನ್ ಡೈಆಕ್ಸೈಡ್ ರಿಲೀಸ್ ಆಗುತ್ತೆ. ಕ್ಲಿಯರ್ ನೋಡಿ, ಇಲ್ಲಿ ಬಾಣದ ಹಿಂದ್ಗಡೆ 1 ಇದೆ, ಬಾಣದ ಮುಂದೆ 2 ಇದೆ. 2 ಇರ್ಬೋದು, 3 ಇರ್ಬೋದು, 1000 ಇರಲಿ ಬಿಡಿ. ಆದರೆ 1 ರಿಯಾಕ್ಟೆಂಟ್ ಡಿಕಾಂಪೋಸಿಸ್ ಟು ಫಾರ್ಮ್ ಮೋರ್ ದೆನ್ 2 ಪ್ರಾಡಕ್ಟ್ಸ್ ಈಸ್ ನೋನ್ ಆಸ್ ಕೆಮಿಕಲ್ ಅದು ಡಿಕಾಂಪೋಸಿಷನ್. ಅಂದರೆ ಒಂದು ಪ್ರತಿವರ್ತಕ ರಾಸಾಯನಿಕ ಕ್ರಿಯೆ ನಡೆದು 2ಕ್ಕಿಂತ ಹೆಚ್ಚು ಉತ್ಪನ್ನಗಳನ್ನು ಕೊಟ್ಟರೆ ನಾವೇನಂತ ಕರಿತೀವಿ ಅಂದರೆ ರಾಸಾಯನಿಕ ವಿಭಜನೆ ಅಂತ ಕರಿತೀವಿ. ಇಲ್ಲಿ ನೋಡಿ, ಇಲ್ಲಿ ಈ ಪ್ರತಿವರ್ತಕಗಳು ಸೇರಿ ಉತ್ಪನ್ನ ಆಗಬೇಕಾದ್ರೆ ಹೊರಗಡೆ ಹೀಟ್ ಬಂತು. ಆದರೆ ಇಲ್ಲಿ ಪ್ರತಿವರ್ತಕಗಳನ್ನು ಹೊಡಿಬೇಕಪ್ಪ ಅಂದರೆ ನಾವೇನು ಮಾಡಬೇಕು? ಹೀಟನ್ನು ಕೊಡಬೇಕು. ಹೀಟ್ ಕೊಟ್ಟಾಗ ಇದು ಹೊಡೆಯುತ್ತೆ. ಇದಕ್ಕೆ ನಾವೇನಂತ ಕರಿತೀವಿ? ಎಂಡೋಥರ್ಮಿಕ್ ರಿಯಾಕ್ಷನ್ಸ್, ಅಂತರ್ ಉಷ್ಣ ಅಂತ ಕರಿತೀವಿ. ಮಜಾ ನೋಡಿ, 100 ಸಮಸ್ಯೆಗಳಿರುತ್ತೆ. ಆ ಸಮಸ್ಯೆಗಳು ಮೀನ್ಸ್ ಆ ಹೀಟನ್ನು ಹೊರಗಡೆ ತೆಗೆದು ಒಂದು ಬ್ಯೂಟಿಫುಲ್ ಜೋಡಿ ಮಾಡ್ತೀವಿ ಅಲ್ವಾ? 1000 ಸುಳ್ಳು ಹೇಳಿ ಒಂದು ಮದುವೆ ಮಾಡ್ತೀವಿ. 1000 ಸುಳ್ಳು ಹೇಳಿ ಬೆಂಕಿ ಹಾಕಿ ಒಂದು ಬ್ಯೂಟಿಫುಲ್ ಜೋಡಿನ ಏನು ಮಾಡ್ತೀವಿ? ಹೊಡಿತೀವಿ. ಹಾಗಾದರೆ ಒಂದು ಬ್ಯೂಟಿಫುಲ್ ಜೋಡಿ ಹೊಡಿಬೇಕಾದ್ರೆ ಬೆಂಕಿ ಹಾಕ್ತಾರೆ, ಒಂದು ಬ್ಯೂಟಿಫುಲ್ ಜೋಡಿ ಸೇರಿಸ್ಬೇಕಾದ್ರೆ ಬೆಂಕಿ ಹೊರಗಡೆ ಬರುತ್ತೆ. ಹಾಗಾದರೆ ಕೆಮಿಕಲ್ ಕಾಂಬಿನೇಷನ್ ಈಸ್ ಎಕ್ಸೋಥರ್ಮಿಕ್ ರಿಯಾಕ್ಷನ್ಸ್, ಕೆಮಿಕಲ್ ಡಿಕಾಂಪೋಸಿಷನ್ ಇದೆ ಎಂಡೋಥರ್ಮಿಕ್ ರಿಯಾಕ್ಷನ್ಸ್. ಅರ್ಥ ಆಗಿದೆ ಅಂತ ಅನ್ಕೋತೀನಿ. ಮತ್ತು ನಮಗೆ ಇದರಲ್ಲಿ ತುಂಬ ಟೈಪ್ಸ್ ಬರುತ್ತೆ. ಈ ಜೋಡಿಯನ್ನು ಹೊಡಿಲಿಕ್ಕೆ ಹೀಟ್ ಇದ್ದರೆ ದಟ್ ಈಸ್ ಥರ್ಮಲ್ ಡಿಕಾಂಪೋಸಿಷನ್ ಅಂತ ಕರಿತೀವಿ. ಈ ಜೋಡಿನ ಹೊಡಿಲಿಕ್ಕೆ ಲೈಟ್ ಇತ್ತು ಅಂದರೆ ಅದಕ್ಕೆ ಫೋಟೋಲಿಸಿಸ್ ಅಂತ ಕರಿತೀವಿ. ಕ್ಲಿಯರ್. ಈ ಜೋಡಿನ ಹೊಡಿಲಿಕ್ಕೆ ನಾವು ಎಲೆಕ್ಟ್ರಿಕಲ್ ಎನರ್ಜಿಯನ್ನು ಬಳಸಿದ್ರೆ ಅದಕ್ಕೆ ನಾವು ಎಲೆಕ್ಟ್ರೋಲಿಸಿಸ್ ಅಂತ ಕರಿತೀವಿ. ಅದು ಮುಂದೆ 3 ಮಾರ್ಕ್ಸ್ ಕ್ವಶನಿಗೆ. ಅಂದರೆ ಈ ಜೋಡಿನ ಹೊಡಿಲಿಕ್ಕೆ ಹೀಟ್ ಬಳಸಿದೇವಾ, ಆರ್ ಲೈಟ್ ಬಳಸಿದೇವಾ, ಆರ್ ಕರೆಂಟ್ ಬಳಸಿದೇವಾ, ಒಟ್ಟು ಈ ಎನರ್ಜಿಯನ್ನು ಬಳಸ್ಕೊಂಡು ಜೋಡಿನ ಹೊಡಿತೀವಿ. ಈ ಎನರ್ಜಿ ಯಾವುದು ಬಳಸ್ತೀವಿ ಅದಕ್ಕೆ ಆ ಡಿಕಾಂಪೋಸಿಷನ್ ಅಂತ ಕರಿತೀವಿ. ಥರ್ಮಲ್ ಡಿಕಾಂಪೋಸಿಷನ್, ಲೈಟ್ ಡಿಕಾಂಪೋಸಿಷನ್, ಎಲೆಕ್ಟ್ರೋ ಡಿಕಾಂಪೋಸಿಷನ್, ಅದನ್ನು ಫೋಟೋಲಿಸಿಸ್ ಮೀನ್ಸ್ ಡಿಕಾಂಪೋಸಿಷನ್ ಅಂತ. ಅವೆಲ್ಲ 3 ಮಾರ್ಕ್ಸ್ ಕ್ವಶನಲ್ಲಿ ನಿಮಗೆ ಹೇಳ್ತಾ ಬರ್ತೀನಿ. 2 ಅರ್ಥ ಆಗಿದೆ. ಒಂದು ಮ್ಯಾರೇಜ್ ಅರ್ಥ ಆಗಿದೆ, ಇನ್ನೊಂದು ಬ್ಯೂಟಿಫುಲ್ ಆಗಿರತಕ್ಕಂಥ ಡೈವರ್ಸ್ ಅರ್ಥ ಆಗಿದೆ. ನೆಕ್ಸ್ಟ್ ಎಸ್ಕೇಪ್, ಸ್ಥಾನಪಲ್ಲಟ, ರಾಸಾಯನಿಕ ಸ್ಥಾನಪಲ್ಲಟ. ಇಲ್ಲೇನು ಬರುತ್ತೆ ನೋಡಿ, ಇಲ್ಲಿ ಸಿಂಪಲ್ ನಮಗೊಂದು ಬ್ಯೂಟಿಫುಲ್ ಆಗಿರತಕ್ಕಂಥ ಐರನ್ ಇದೆ. ನೆಕ್ಸ್ಟ್ ಕಾಪರ್ ಸಲ್ಫೇಟ್ ಇದೆ. ಅಬ್ಬಬ್ಬಬ್ಬ, ಈ ಕ್ಲಿಯರ್ ಸಿಕ್ತು ನಮಗೆ. ಏನು? ಒಂದು ಕಾಂಪೌಂಡ್ ಇದೆ, ಇನ್ನೊಂದು ಎಲಿಮೆಂಟ್ ಇದೆ, ಒಂದು ಸಂಯುಕ್ತ ಇದೆ, ಇನ್ನೊಂದು ಧಾತು ಇದೆ. ಇನ್ನು ಕಾಮಿಡಿ ಹೇಳಬೇಕು ಅಂದರೆ ಒಂದು ಜೋಡಿ ಇದೆ, ಪಕ್ಕದಲ್ಲಿ ಒಬ್ಬ ಕೇಡಿ ಇದ್ದಾನೆ. ಈ ಜೋಡಿ ಪಕ್ಕದಲ್ಲಿರೋ ಕೇಡಿನ ಸರಿಯಾಗಿ ಗಮನಿಸಬೇಕು. ಯಾಕಂದರೆ ಈ ಜೋಡಿ ಜೊತೆಗೂ ಒಂದು ಮೆಟಲ್ ಇದೆ, ಕಾಪರ್ ಮೆಟಲ್ ಇದೆ, ಇವನು ಕೂಡ ಮೆಟಲ್. ಈ ಒಂದು ಜೋಡಿ ಪಕ್ಕದಲ್ಲಿರೋ ಕೇಡಿಯಲ್ಲಿ ಈ ಜೋಡಿಯಲ್ಲಿ ಇರತಕ್ಕಂಥ ಮೆಟಲ್ಗಿಂತ ಈ ಕೇಡಿ ಮೆಟಲ್ ಏನಾಗಿರಬೇಕು? ರಿಯಾಕ್ಟಿವಿಟಿ ಏನಾಗಿರಬೇಕು? ಜಾಸ್ತಿ ಇರಬೇಕು. ಒನ್ ಆಫ್ ದ ವೆರಿ ವೆರಿ ಇಂಪಾರ್ಟೆಂಟ್. ಇನ್ ಕೇಸ್ CuFeSO4 ಇತ್ತು ಅಂತ ಅಂದ್ಕೊಳ್ಳಿ. ಕ್ಲಿಯರ್. ಕಾಪರ್ ಫೆರಸ್ ಸಲ್ಫೇಟಿಗೆ ಹಾಕ್ದ ಅಂತ ಅಂದ್ಕೊಳ್ಳಿ. ಈಗ ಕಾಪರ್ಗಿಂತ ಐರನ್ ರಿಯಾಕ್ಟಿವಿಟಿ ಏನಾಗಿದೆ? ಜಾಸ್ತಿ ಇದೆ. ಕಾಪರ್ ಟಿಪ್ಪರ್ಲಾಗ ಹೊಡೆದ್ರೂ ಆ ಜೋಡಿಯನ್ನು ಎಸ್ಕೇಪ್ ಮಾಡೋಕ್ಕೆ ಬರೋದೇ ಇಲ್ಲ ಅವನು. ಮತ್ತು ಗೂಸ ಬೀಳ್ತಾವೆ ಇವನಿಗೆ. ಯಾಕಂದರೆ ಕಾಪರ್ಗಿಂತ ಹೈಲಿ ರಿಯಾಕ್ಟಿವಿಟಿ ಯಾರಪ್ಪ ಅಂತ ಕೇಳಿದ್ರೆ ದಟ್ ಇಸ್ ದ ಐರನ್. ಇಲ್ಲಿ ಕೆಮಿಕಲ್ ಡಿಸ್ಪ್ಲೇಸ್ಮೆಂಟ್, ಇಲ್ಲಿ ಆ ಜಾಗನ ಖಾಲಿ ಮಾಡ್ಸೋಕ್ಕೆ ಕಾಪರ್ಗೆ ಆಗೋದೇ ಇಲ್ಲ. ಹಾಗಾದ್ರೆ ಈ ಕಬ್ಬಿಣನ ಈ ಜೋಡಿಯಿಂದ ನಾವು ಖಾಲಿ ಮಾಡಿಸ್ಬೇಕಂದ್ರೆ ಕಬ್ಬಿಣಕ್ಕಿಂತ ರಿಯಾಕ್ಟಿವ್ ಮೆಟಲನ್ನು ಇಲ್ಲಿ ಆ್ಯಡ್ ಮಾಡಬೇಕು ನಾವು. ಓಕೆ, ಇಲ್ಲಿ ನೋಡಿ, ಈಗ Fe+CuSO4 ಅಂದರೆ ತಾಮ್ರದಕ್ಕಿಂತ ಕಬ್ಬಿಣದ ಕ್ರಿಯಾಕರ್ತವ ಏನಾಗಿದೆ? ಜಾಸ್ತಿ ಇದೆ. ಹಾಗಾಗಿ ಈ ಜೋಡಿಯಲ್ಲಿ ಹೀರೋಗಿಂತ ಕೇಡಿ ಸ್ಟ್ರಾಂಗ್ ಇದ್ದಾನೆ. ಅದಕ್ಕೆ ಕೇಡಿ ಏನು ಮಾಡ್ತಾನೆ? ಅವನ ಜೋಡಿಯನ್ನು ಎತ್ಕೊಂಡು ಪಾಪ ಇವನನ್ನು ಈ ಕಡೆ ಪತ್ರಾವಳಿ ಮಾಡ್ತಾನೆ. ದಟ್ ಈಸ್ ಡಿಸ್ಪ್ಲೇಸ್ ಹೈಲಿ ರಿಯಾಕ್ಟಿವ್ ಮೆಟಲ್
ಲೋ ರಿಯಾಕ್ಟಿವ್ ಮೆಟಲನ್ನು ಅದರ ಕಾಂಪೌಂಡಿಂದ ಏನು ಮಾಡ್ತು, ಡಿಸ್ಪ್ಲೇಸ್ ಮಾಡ್ತು. ದಿಸ್ ಟೈಪ್ ಆಫ್ ರಿಯಾಕ್ಷನ್ಸ್ ಈಸ್ ನೋನ್ ಆ್ಯಸ್ ಡಿಸ್ಪ್ಲೇಸ್ಮೆಂಟ್ ರಿಯಾಕ್ಷನ್. ಒಂದು ಬ್ಯೂಟಿಫುಲ್ ಜೋಡಿ ಪಕ್ಕದಾಗಿದ್ದ ಕೇಡಿ, ಆ ಕೇಡಿ ಈ ಜೋಡಿಯನ್ನು ಸ್ಥಾನಪಲ್ಲಟ ಮಾಡಿದ್ರೆ ಇದಕ್ಕೆ ನಾವೇನಂತ ಕರಿತೀವಿ, ರಾಸಾಯನಿಕ ಸ್ಥಾನಪಲ್ಲಟ ಕ್ರಿಯೆ ಅಂತ ಕರಿತೀವಿ. ಅರ್ಥ ಆಗಿದೆ ಅಂದ್ಕೋತೀನಿ. ಇನ್ ಕೇಸ್ ಒಂದೊಂದ್ಸತಿ ಹಿಂಗೆ ಕೊಟ್ಬಿಡ್ತಾನೆ, CuFeSO4 CuSO4 + Fe, ಇದು ಯಾವ ರಾಸಾಯನಿಕ ಕ್ರಿಯೆ? ಅಯ್ಯೋ ಕೇಡಿ ಜೋಡಿ ರಾಸಾಯನಿಕ ಸ್ಥಾನಪಲ್ಲಟ ಅಂತ ಹಾಕಿದರೆ ಚೆಂಬು ತೊಗೊಂಡು ಪಾತ್ರೆ ತೊಗೊಂಡು ತೊಳ್ಕೊಂಡಿರ್ಬೇಕಾಗಂತೆ. ಇದು ಕೆಮಿಕಲ್ ರಿಯಾಕ್ಷನ್ಸೇ ನಡೆಯಲ್ಲ, ಯಾವ ರಾಸಾಯನಿಕ ಕ್ರಿಯೆನೂ ಅಲ್ಲ. ಅಲ್ಲಿ ಕಂಡೀಷನ್ಸ್ ಇದೆ, ಹೈ ರಿಯಾಕ್ಟಿವ್ ಮೆಟಲ್, ಲೋ ರಿಯಾಕ್ಟಿವ್ ಮೆಟಲನ್ನು ಅದರ ಕಾಂಪೌಂಡಿಂದ ಏನು ಮಾಡುತ್ತೆ, ಡಿಸ್ಪ್ಲೇಸ್ ಮಾಡುತ್ತೆ ಅಂತ ಇದೆ. ಅವೆಲ್ಲ ನಿಮಗೆ ಬೇಸಿಕಲಿ ಮುಂದೆ ಹೇಳ್ತಾ ಹೋಗ್ತೀನಿ. ಜಸ್ಟ್ LBAನ ನಾನು ನಿಮ್ಮ ಜೊತೆಗೆ ಸಾಲ್ವ್ ಮಾಡ್ತಾ ಹೋಗ್ತಾ ಇದ್ದೀನಿ. ಇಲ್ಲಿ ನೋಡಿ, ಇದು ಎಸ್ಕೇಪ್ ಆಯಿತಾ? ಬ್ಯೂಟಿಫುಲ್ ಜೋಡಿ ಕೇಡಿ ಸ್ಥಾನಪಲ್ಲಟವನ್ನು ಮಾಡಿದ ರಾಸಾಯನಿಕ ಸ್ಥಾನಪಲ್ಲಟ. ಇಲ್ಲಿ ನೋಡಿ ಡಬಲ್ ಡಿಸ್ಪ್ಲೇಸ್ಮೆಂಟ್, ಇದು ಮಜಾ ಇದೆ ನೋಡಿ. ಇಲ್ಲಿ ಇಬ್ಬರು ಕೇಡಿಗಳೇ, ಎದಡಿ ಸೋಡಿಯಂ ಸಲ್ಫೇಟ್, ನೆಕ್ಸ್ಟ್ ಬೇರಿಯಂ ಕ್ಲೋರೈಡ್. ಕ್ಲಿಯರ್? ಸೋಡಿಯಂ ಸಲ್ಫೇಟ್ ಆ್ಯಂಡ್ ಬೇರಿಯಂ ಕ್ಲೋರೈಡ್. ನೋಡಿ ಇದು ಜೋಡಿ, ಇದು ಜೋಡಿ, ಎರಡೂ ಕೂಡ ಜೋಡಿ. ಮಜಾ. ಪಾಪ ಜೋಡಿ ಜೀವನ ಮಾಡಿ 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 ಬೇಜಾರಾಯಿತು. ಸುಮ್ಮನೆ ಆ ಕಡೆ ಈ ಕಡೆ ಎಕ್ಸ್ಚೇಂಜ್ ಮಾಡ್ಕೊಂಬಿಡೋಣ, ಆ ಕಡೆ ಈ ಕಡೆ ಎಕ್ಸ್ಚೇಂಜ್ ಮಾಡ್ಕೊಂಬಿಡೋಣ, ಮಾಡ್ಕೊಳ್ರಲ್ಲಿ ಅಂತ. ನೋಡಿ ಈ ಬ್ಯೂಟಿಫುಲ್ ಕೇಡಿ, ಈ ಬ್ಯೂಟಿಫುಲ್ ಕೇಡಿ, ಈ ಎರಡು ಜೋಡಿಗಳನ್ನು ಏನು ಮಾಡ್ಕೋತಾರೆ, ಎಕ್ಸ್ಚೇಂಜ್ ಮಾಡ್ಕೊಳ್ತಾರೆ. ಹಾಗಾದರೆ BA, ಇವನ್ ಜೋಡಿ ಇಲ್ಲಿಗೆ ಜಂಪ್ ಆಗುತ್ತೆ, BaSO4. ನೆಕ್ಸ್ಟ್ ಈ ಜೋಡಿ ಆ ಕಡೆ ಹೋಗುತ್ತೆ, NaCl, ಎರಡು ಕಡೆ ಎ ಇದೆ, 2NaCl. ಅಯ್ಯೋ ಇವರೇನು ಮಾಡಿದ್ರು ಇವರು ಎಕ್ಸ್ಚೇಂಜ್, ಇವನು ಇಲ್ಲಿಗೆ ಜಂಪ್ ಆದ, ಇವನು ಇಲ್ಲಿಗೆ ಜಂಪ್ ಆದ. ಈ ಥರ ಸಂಯುಕ್ತಗಳು ಲೋಹಗಳನ್ನು ಅದಲು ಬದಲು ಮಾಡಿಕೊಂಡ್ರೆ, ಎಕ್ಸ್ಚೇಂಜ್ ಮಾಡಿಕೊಂಡ್ರೆ ಇದಕ್ಕೆಂತ ಕರಿತೀವಿ ಕೆಮಿಕಲ್ ಡಬಲ್ ಡಿಕಾಂಪೋಸಿಷನ್ ಆರ್ ಕೆಮಿಕಲ್ ಡಬಲ್ ಡಿಸ್ಪ್ಲೇಸ್ಮೆಂಟ್ ಅಂತ ಕರಿತೀವಿ. ಅರ್ಥ ಆಗಿದೆ ಅಂತ ಅನ್ಕೋತೀನಿ. ಕ್ಲಿಯರ್? 4 ಸಮೀಕರಣಗಳು ಅರ್ಥ ಆಗಿದೆ. ಓಕೆ, ಹಾಗಾದ್ರೆ ಇಲ್ಲಿ ಯಾವ ಸಮೀಕರಣ? ಬ್ಯೂಟಿಫುಲ್ ಜೋಡಿ ಪಕ್ಕದಾಗ ಒಬ್ಬ ಕೇಡಿ. ಹಾಗಾದ್ರೆ ಐರನ್ಗಿಂತ ಅಲ್ಯೂಮಿನಿಯಂನ ರಿಯಾಕ್ಟಿವಿಟಿ ಏನಾಗಿದೆ, ಜಾಸ್ತಿ ಇದೆ. ಅದಕ್ಕೆ ಪಾಪ ಐರನ್ ಪತ್ರಾವಳಿ ಆಗಿದ್ದಾನೆ, ಅಲ್ಯೂಮಿನಿಯಂ ಆಕ್ಸೈಡ್ ಫಾರ್ಮೇಷನ್ ಆಗಿದೆ. ಇದು ದಟ್ ಈಸ್ ಕೆಮಿಕಲ್ ಡಿಸ್ಪ್ಲೇಸ್ಮೆಂಟ್. ಸಿ ಇಸ್ ದ ರೈಟ್ ಆನ್ಸರ್. ಯಾವುದಾರೆ ಕೇಳ್ಕೊಳ್ಳಿ ಬಿಡಿ, ಮ್ಯಾರೇಜ್, ಡೈವರ್ಸ್, ಎಸ್ಕೇಪ್ ಅದು ನೆನ್ಪಿಟ್ಕೊಟ್ರೆ ಮುಗೀತು. ಇನ್ನೂ ಕ್ಲಿಯರ್ ಅರ್ಥ ಆಗಿಲ್ಲ? A+B, ಎರಡು ರಿಯಾಕ್ಟೆಂಟ್, ಓನ್ಲಿ ಒನ್ ಪ್ರಾಡಕ್ಟ್, ಕೆಮಿಕಲ್ ಕಾಂಬಿನೇಷನ್, ದಟ್ ಈಸ್ ದ ಯಾವುದು ಕೆಮಿಕಲ್ ಕಾಂಬಿನೇಷನ್, ದಟ್ ಈಸ್ ದ ಎಕ್ಸೋಥರ್ಮಿಕ್ ರಿಯಾಕ್ಷನ್ಸ್. ಒನ್ ಎಲಿಮೆಂಟ್, ಒನ್ ಕಾಂಪೌಂಡ್, ಡೈವರ್ಸ್, A+B, ಉಲ್ಟಾ ಪಲ್ಟಾ. ಬ್ಯೂಟಿಫುಲ್ ಆಗಿರ್ತಕ್ಕಂಥ ಒಬ್ಬ ಕೇಡಿ ಪಕ್ಕದಲ್ಲಿ ಒಂದು ಜೋಡಿ. ಓಕೆ, ಇಲ್ಲೇನಾಗತ್ತೆ, ACOB ಇಸ್ ದ ಬ್ಯೂಟಿಫುಲ್ ಪತ್ರಾವಳಿ. ಒಂದು ಕಾಂಪೌಂಡ್ ಇರುತ್ತೆ, ಒಂದು ಎಲಿಮೆಂಟ್ ಇರುತ್ತೆ, ಒಂದು ಕಾಂಪೌಂಡ್ ಇರುತ್ತೆ, ಒಂದು ಎಲಿಮೆಂಟ್ ಇರುತ್ತೆ. ಇಲ್ಲಿ ನೋಡಿ ಎರಡೂ ಕಾಂಪೌಂಡೇ, AB+CD ಹೊಡಿ ಹಲ್ಗೆ. ಕ್ಲಿಯರ್? ಇಲ್ಲಿ AC ಜಾಗದಲ್ಲಿ ಬರ್ತಾನೆ, CA ಜಾಗದಲ್ಲಿ ಬರ್ತಾನೆ. ಕ್ಲಿಯರ್? ಈಗ ದಟ್ ಇಸ್ ದ CB+AD, ಕೆಮಿಕಲ್ ಡಬಲ್ ಡಿಕಾಂಪೋಸಿಷನ್. ಈ ಸಮೀಕರಣಗಳನ್ನು ಈಸಿಯಾಗಿ ನಾವು ಐಡೆಂಟಿಫೈ ಮಾಡ್ಬೋದು. ಅದರ ಜೊತೆಗೆ ಆಕ್ಸಿಡೇಷನ್, ರಿಡಕ್ಷನ್ ಅದು ಮುಂದೆ ಬರುತ್ತೆ, ನಿಮಗೆ ಹೇಳ್ತಾ ಬರ್ತೀನಿ. ಸರ್ ಯಾವುದಾರೇ ಬರಲಿ ಸರ್, ಇದನ್ನು ಆರಾಮಾಗಿ ನಾನು ಕ್ಲಿಯರ್ ಮಾಡಿಕೊಡ್ತೀನಿ ಸರ್. ಓಕೆ ಸರ್, ಓಕೆ. ಮತ್ತು ಇದರಲ್ಲಿ ನಿಮಗೆ ಪ್ರಿಸಿಪಿಟೇಷನ್ ಅವೆಲ್ಲ ಬರುತ್ತೆ, ಮುಂದೆ ಹೇಳ್ತಾ ಬರ್ತೀನಿ ನಾನು. ಕ್ಲಿಯರ್? ಈ ಕ್ವಶನ್ ಅರ್ಥ ಆಗಿದೆ ಅಂತ ಬರೀ ಅರ್ಥ ಆಗಿದೆ ಅಲ್ವಾ? ಓಕೆ. ಸೊ ನೆಕ್ಸ್ಟ್ ಒನ್ ಆಫ್ ದ ವೆರಿ ವೆರಿ ಇಂಪಾರ್ಟೆಂಟ್, ಈ ಕೆಳಗಿನವುಗಳಲ್ಲಿ ಪರಸ್ಪರ ವರ್ತಿಸಿ ಅಯಾನುಗಳು ವಿನಿಮಯ ಮಾಡಿಕೊಳ್ಳುವ ಮತ್ತು ಪ್ರಕ್ಷೇಪವನ್ನು ಉಂಟು ಮಾಡುವ ಪ್ರತಿವರ್ತಕಗಳು. ಬದ್ರಿ ಅವರೇ, ಈ ಪ್ರಶ್ನೆ SLCಯಲ್ಲಿ ಲಾಸ್ಟ್ ಇಯರು ಬಂದಿತ್ತು, ಮೊನ್ನೆ ನಡೀತಲ್ಲ 23ನೇ ತಾರೀಕು ಕೂಡ ಈ ಪ್ರಶ್ನೆ ಬಂದಿದೆ, ಸೇಮ್ ಪ್ರಶ್ನೆ. ಈ ವರ್ಷ SLC ಎಕ್ಸಾಮಲ್ಲೂ ಕೂಡ ಬಂದಿರತಕ್ಕಂಥ ಪ್ರಶ್ನೆ. ಇಲ್ಲಿ ನೋಡಿ, ಇಲ್ಲಿ ಕೆಳಗಿನವುಗಳಲ್ಲಿ ಪರಸ್ಪರ ವರ್ತಿಸಿ ಅಯಾನುಗಳನ್ನು ವಿನಿಮಯ ಅಂದರೆ ನಮಗೆ ಕ್ಲಿಯಾರಿಟಿ ಸಿಕ್ಬಿಡತ್ತೆ. ಇದು ಡಬಲ್ ಡಿಸ್ಪ್ಲೇಸ್ಮೆಂಟ್, ದ್ವಿಸ್ಥಾನ ಪಲ್ಲಟಕ್ಕೆ ಸಂಬಂಧಪಟ್ಟಿದ್ದು. ಅದೇ ಉದಾಹರಣೆನ ಕೊಟ್ಟಿದ್ದೀನಿ ನಾನು ಈಗಾಗಲೇ. ಯಾವ ಉದಾಹರಣೆ ಕೊಟ್ಟಿದ್ದೀನಿ? ಸಿಂಪಲ್, ಆಲ್ರೆಡಿ ನಾನು ಹೇಳಿದ್ದೀನಿ. ಸಿಂಪಲ್ ಬೇರಿಯಂ ಕ್ಲೋರೈಡ್. ಕ್ಲಿಯರ್? ಯಾರ ಜೊತೆಗೆ ರಿಯಾಕ್ಟ್ ಆಗುತ್ತೆ? ಸೋಡಿಯಂ ಸಲ್ಫೇಟ್ ಜೊತೆಗೆ ರಿಯಾಕ್ಟ್ ಆಗುತ್ತೆ. ಎರಡೂ ಜೋಡಿ ಏನು ಮಾಡ್ಕೋತಾರೆ? ಎಕ್ಸ್ಚೇಂಜ್ ಮಾಡ್ಕೋತಾರೆ ಅಷ್ಟೇ. ಕ್ಲಿಯರ್? ಏನು ಎಕ್ಸ್ಚೇಂಜ್ ಮಾಡ್ಕೋತಾರೆ? ಸಿಂಪಲ್. ಈಗ ಈ ಬೇರಿಯಂ ಇದೆಯಲ್ವಾ, ಈಗ ಬೇರಿಯಂ ಇದೆ. ಈಗ ಫಸ್ಟ್ ನಾನು ಬೇರಿಯಮ್ಮೇ ಬರ್ಕೋತೀನಿ.
ಬಟ್ ಅವನ ಜೋಡಿ ಬರ್ಕೊಳ್ಳಲ್ಲ, ಇವನ ಜೋಡಿಯನ್ನು ಇಲ್ಲಿಗೆ ತಂದು ಬಿಸಾಕ್ತೀನಿ ನಾನು. ಕ್ಲಿಯರ್? ಯಾರ ಜೋಡಿಯನ್ನು? ಈ ಸೋಡಿಯಂ ಜೋಡಿಯನ್ನು ಇಲ್ಲಿಗೆ ತಂದು ಬಿಸಾಕ್ತೀನಿ ನಾನು. ಕ್ಲಿಯರ್? ಓಕೆ, ನೆಕ್ಸ್ಟ್ ದಟ್ ಈಸ್ ದ ಪ್ಲಸ್. ಮತ್ತು ಅವನ ಜೋಡಿ ಅಲ್ಲಿಗೆ ಹೋಗಬೇಕಲ್ವಾ? ಈಗ ನೋಡಿ, ಈಗ ಇವನು ಯಾರಿದ್ದಾನೆ? ಸೋಡಿಯಂ ಇದ್ದಾನೆ, Na. ಕ್ಲಿಯರ್? ಹಾಗಾದ್ರೆ ಇವನ ಜೋಡಿ ಯಾರಿದ್ದಾರೆ? ದಟ್ ಇಸ್ ದ Cl. ಓಕೆ, Cl ಅರ್ಥ ಆಗಿದೆ ಅನ್ಕೊತೀನಿ. ಇಸ್ ದ ನೋಡಿ, ಈ ಪರಸ್ಪರ ವರ್ತಿಸಿ ಅಯಾನುಗಳನ್ನು ವಿನಿಮಯ ಮಾಡಿಕೊಳ್ಳುವ ಮತ್ತು ಪ್ರಕ್ಷೇಪ ಉಂಟು ಮಾಡುವ ಪ್ರತಿವರ್ತಕಗಳು ಗುಂಪು ಅಂತ ಹೇಳಿದ್ದಾನೆ. ಸಿಂಪಲ್, ನಮಗೆ ಕ್ಲಿಯರ್. ಬೇರಿಯಂ ಕ್ಲೋರೈಡ್ ಮತ್ತು ಸೋಡಿಯಂ ಸಲ್ಫೇಟ್ ಇದು ರೈಟ್ ಆನ್ಸರ್. ಕ್ಲಿಯರ್? ಬಟ್ ಈ ಕ್ವಶನ್ ಅಷ್ಟು ಕ್ಲಿಯರ್ ಮಾಡಲಿಲ್ಲ ನಾನು ನಿಮಗೀಗ. ಕ್ಲಿಯರ್ ಮಾಡ್ತೀನಿ ನೋಡಿ. ಇದು ನಮಗೆ ಕ್ಲಿಯರಿಟಿ ಸಿಕ್ಕಿದೆ ಅಂತ ಅನ್ಕೋತೀನಿ. ಬೇರಿಯಂ ಕ್ಲೋರೈಡನ್ನು, ದಟ್ ಇಸ್ ಬೇರಿಯಂ ಕ್ಲೋರೈಡ್ ಅಕ್ವಯಸ್ ಆಗಲಿ ಹೇಳಿದ್ದೀನಿ, ದ್ರಾವಣವನ್ನು ಸೋಡಿಯಂ ಸಲ್ಫೇಟ್ ದ್ರಾವಣಕ್ಕೆ ಹಾಕಿದಾಗ ಬೇರಿಯಂ ಸಲ್ಫೇಟ್ ಅಂತಕ್ಕಂತಹ ಪ್ರಿಸಿಪಿಟೇಟ್ ಘನವಸ್ತು, ಸೋಡಿಯಂ ಕ್ಲೋರೈಡ್ ಅಂತಕ್ಕಂತಹ ದ್ರಾವಣ ಉಂಟಾಗತ್ತೆ. ನೋಡಿ, ಇಲ್ಲಿ ಕ್ವಶನ್ ಕೇಳಿದ್ದಾನೆ. ಇಲ್ಲಿ ಪರಸ್ಪರ ವರ್ತಿಸಿ ಅಯಾನುಗಳನ್ನು ವಿನಿಮಯ. ನೋಡಿ, ಇದು ದಟ್ ಇಸ್ ಪ್ಲಸ್ ಅಯಾನ್, ದಿಸ್ ಇಸ್ ಮೈನಸ್ ಅಯಾನ್, ದಿಸ್ ಇಸ್ ಪ್ಲಸ್ ಅಯಾನ್, ದಿಸ್ ಇಸ್ ಮೈನಸ್ ಅಯಾನ್. ಅಯಾನುಗಳನ್ನು ವಿನಿಮಯ ಮಾಡಿಕೊಳ್ತಕ್ಕಂಥದ್ದು ಬೇರಿಯಂ ಕ್ಲೋರೈಡ್ ಮತ್ತು ಸೋಡಿಯಂ ಸಲ್ಫೇಟ್. ಈಗ ಮತ್ತೊಂದು ವರ್ಡ್ ಬಂತು, ಪ್ರಕ್ಷೇಪ. ವಾಟ್ ಈಸ್ ಪ್ರಿಸಿಪಿಟೇಟ್? ವಾಟ್ ಈಸ್ ಪ್ರಿಸಿಪಿಟೇಷನ್? ನೋಡಿ, ಈ ಎರಡು ದ್ರಾವಣಗಳನ್ನು ಒಂದರಲ್ಲಿ ಒಂದು ಹಾಕಿದಾಗ ರಾಸಾಯನಿಕ ಕ್ರಿಯೆ ನಡೆದು ಕರಗದ, ಡಿಸಾಲ್ವ್ ಆಗದೇ ಇರತಕ್ಕಂಥ ಘನವಸ್ತು ಬಂತು ಅಂದರೆ ಸಾಲಿಡ್ ಸಬ್ಸ್ಟೆನ್ಸ್. ನೋಡಿ, ಇಲ್ಲಿ ಸಾಲಿಡ್ ಬಂದಿದೆ, ಘನವಸ್ತು ಬಂತು ಅಂದರೆ ಆ ಘನವಸ್ತುವಿಗೆ ನಾವೇನಂತ ಕರಿತೀವಿ? ಪ್ರಿಸಿಪಿಟೇಟ್, ಪ್ರಕ್ಷೇಪ ಅಂತ ಕರಿತೀವಿ. ಅಂತಹ ಕ್ರಿಯೆಗಳನ್ನು ನಾವು ಪ್ರಿಸಿಪಿಟೇಷನ್ ರಿಯಾಕ್ಷನ್, ಪ್ರಕ್ಷೇಪಣ ಕ್ರಿಯೆ ಅಂತ ಕರಿತೀವಿ ನಾವು. ಅಂತಹ ಕ್ರಿಯೆಗಳನ್ನು ಏನಂತ ಕರಿತೀವಿ? ಪ್ರಕ್ಷೇಪಣ ಕ್ರಿಯೆ, ಪ್ರಿಸಿಪಿಟೇಷನ್ ರಿಯಾಕ್ಷನ್ಸ್ ಅಂತ ಕರಿತೀವಿ. ಇಲ್ಲಿ ಬೇರಿಯಂ ಸಲ್ಫೇಟ್ ನೋಡಿ, ಇದು ದ್ರಾವಣ, ಎರಡೂ ದ್ರಾವಣವನ್ನು ಬೀಕರಲ್ಲಿ ಹಾಕ್ಕೊಂಡು ಅಲ್ಲಾಡಿಸಿಬಿಟ್ರೆ ನಮಗೊಂದು ಘನ ಬರುತ್ತೆ, ಇನ್ನೊಂದು ದ್ರಾವಣ ಬರುತ್ತೆ. ಈ ಥರ ರಾಸಾಯನಿಕ ಕ್ರಿಯೆ ನಡೆದಾಗ ಘನವಸ್ತು ಉಂಟಾದರೆ ಅದಕ್ಕೆ ಪ್ರಕ್ಷೇಪ ಅಂತ ಕರಿತೀವಿ. ಆ ಕ್ರಿಯೆಯನ್ನು ನಾವೇನಂತ ಕರಿತೀವಿ? ಪ್ರಕ್ಷೇಪಣ ಅಂತ ಕರಿತೀವಿ. ಈ ಪ್ರಕ್ಷೇಪಣದ ಅಯಾನ್ಗಳು ಯಾವುದು ಅಂತ ಮೊನ್ನೆ ಕೇಳಿದ್ದ, ಬೇರಿಯಂ ಮತ್ತು ಸಲ್ಫೇಟ್. ಕ್ಲಿಯರ್? ಬೇರಿಯಂ ಮತ್ತು ಸಲ್ಫೇಟ್ ಇವು ಅಯಾನ್ಸ್ಗಳು. ಸೊ ಈ ಕ್ವಶನ್ ಅರ್ಥ ಆಗಿದೆ. ಎಷ್ಟು ಕ್ವಶನ್ ಅರ್ಥ ಆಗಿದೆ ಅಂದರೆ, ವಾಟ್ ಈಸ್ ಪ್ರಿಸಿಪಿಟೇಟ್, ವಾಟ್ ಈಸ್ ಪ್ರಿಸಿಪಿಟೇಷನ್ ರಿಯಾಕ್ಷನ್ಸ್, ಕ್ಲಿಯಾರಿಟಿ ಸಿಕ್ಕಿದೆ ಅಂತ ಅನ್ಕೋತೀನಿ. ಎರಡು ದ್ರಾವಣಗಳನ್ನು ನಾವು ಮಿಕ್ಸ್ ಮಾಡಿದಾಗ ಏನೋ ರಾಸಾಯನಿಕ ಕ್ರಿಯೆ ನಡೆದು ಅದರಲ್ಲಿ ಒಂದು ಗಟ್ಟಿ ವಸ್ತು ಬಂತು, ಅದರಲ್ಲಿ ಕರಗದೇ ಇರತಕ್ಕಂಥ ಗಟ್ಟಿ ವಸ್ತು ಬಂತು ಅಂದರೆ ಆ ನೀರಲ್ಲಿ ಕರಗದೇ ಇರತಕ್ಕಂತಹ ಆ ಗಟ್ಟಿ ವಸ್ತುವನ್ನು ನಾವೇನಂತ ಕರಿತೀವಿ? ಪ್ರಕ್ಷೇಪ ಅಂತ ಕರಿತೀವಿ. ಈ ಥರ ಪ್ರಕ್ಷೇಪಗಳನ್ನು ಉಂಟು ಮಾಡ್ತಕ್ಕಂಥ ಕ್ರಿಯೆಗಳನ್ನು ಪ್ರಕ್ಷೇಪಣ ಕ್ರಿಯೆ ಅಂತ ಕರಿತೀವಿ. ಪ್ರಕ್ಷೇಪಣ ಕ್ರಿಯೆಗೆ ನಾವು ರಾಸಾಯನಿಕ ದ್ವಿಸ್ಥಾನಪಲ್ಲಟ ಅಂತಲೂ ಕೂಡ ಕರಿತೀವಿ. ಕ್ಲಿಯರ್? ಎಲ್ಲ ರಾಸಾಯನಿಕ ದ್ವಿಸ್ಥಾನಪಲ್ಲಟಗಳು ಪ್ರಕ್ಷೇಪ ಕ್ರಿಯೆಗಳಲ್ಲ, ಆದರೆ ಪ್ರಕ್ಷೇಪ ಕ್ರಿಯೆಗಳು ರಾಸಾಯನಿಕ ದ್ವಿಸ್ಥಾನಪಲ್ಲಟ ಕ್ರಿಯೆಗಳಾಗಿರುತ್ತೆ. ಇವೆಲ್ಲ ಹೇಳಿಕೆಗಳು ಮುಂದಕ್ಕೆ ಬರಬಹುದು. ಅರ್ಥ ಆಗಿದೆ ಅನ್ಕೋತೀನಿ. ವಾಟ್ ಈಸ್ ಪ್ರಿಸಿಪಿಟೇಟ್ ಅದು ಕೂಡ ಅರ್ಥ ಆಗಿದೆ ಅಂತ ಅನ್ಕೋತೀನಿ. ಕ್ಲಿಯರ್? ಎಸ್ ಅಲ್ಲಿ ಕಾಂಪೌಂಡ್ಸ್ ಎರಡೂ ಸೊಲ್ಯೂಷನ್ಸ್ಗಳನ್ನು ಹಾಕಿ ನಾವು ಆ ಸೊಲ್ಯೂಷನ್ಸ್ಗಳನ್ನು ಮಿಕ್ಸ್ ಮಾಡಬೇಕಪ್ಪ ಅಂದರೆ ಎರಡೂ ಕೂಡ ಏನಾಗಿರಬೇಕು? ಕಾಂಪೌಂಡೇ ಆಗಿರಬೇಕು. ಎರಡೂ ಕಾಂಪೌಂಡ್ಗಳನ್ನು ಮಿಕ್ಸ್ ಮಾಡಿದ್ರೆ ನಮಗೆ ಒಂದು ಸಾಲಿಡ್ ಸಬ್ಸ್ಟೆನ್ಸ್ ಆಫ್ಟರ್ ಕೆಮಿಕಲ್ ರಿಯಾಕ್ಷನ್ಸ್ ಒಂದು ಗಟ್ಟಿ ವಸ್ತು ಸಿಕ್ಕರೆ ಅದಕ್ಕೆ ನಾವೇನಂತ ಕರಿತೀವಿ? ಪ್ರಿಸಿಪಿಟೇಟ್ ಅಂತ ಕರಿತೀವಿ. ದಟ್ ಟೈಪ್ ಆಫ್ ರಿಯಾಕ್ಷನ್ಸ್ ಇಸ್ ಪ್ರಿಸಿಪಿಟೇಷನ್ ರಿಯಾಕ್ಷನ್ಸ್. ಎಕ್ಸಾಂಪಲ್ ಸಾಬೂನು, ಮುಂದಕ್ಕೆ ಹೇಳ್ತಾ ಹೋಗ್ತೀನಿ ನಾನು. 2 ಮಾರ್ಕ್ಸ್ ಕ್ವಶನ್ಸ್ ಬಂದಾಗ 3 ಮಾರ್ಕ್ಸು 4 ಮಾರ್ಕ್ಸ್ ಕ್ವಶನ್ಸ್ಗಳೆಲ್ಲ ಜಾಸ್ತಿ ಬರುತ್ತೆ. ಆವಾಗ ಅದ್ರ ಜೊತೆಗೆ ನಿಮಗೆ ಇನ್ ಡೀಟೇಲ್ ಆಗಿ ಅಲ್ಲಿ ಕೊಡ್ತಾ ಹೋಗ್ತೀನಿ. ಕ್ಲಿಯರ್? ವಿದ್ಯುತ್ ವಿಭಜನೆಯಲ್ಲಿ ಹೈಡ್ರೋಜನ್ ಮತ್ತು ಆಕ್ಸಿಜನ್ ಅನಿಗಳು ಉಂಟಾಗುವ ಪ್ರಕ್ರಿಯೆ ಆಲ್ರೆಡಿ ಹೇಳಿದ್ದೀನಿ ನಾನು. ಓಕೆ, ಇಲ್ಲಿ ವಿಭಜನಾ ಕ್ರಿಯೆ ಸಿಂಪಲ್ ನಾನು ಆಲ್ರೆಡಿ ಅಲ್ಲಿ ವಿಭಜನಾ ಕ್ರಿಯೆಯಲ್ಲಿ ಹೇಳಿದ್ದೀನಿ. ಏನು ವಿಭಜನಾ ಕ್ರಿಯೆ ಅಂದರೆ ಸಿಂಪಲ್, ಒಂದು ಪ್ರತಿವರ್ತಕ ಇರುತ್ತೆ. ಆ ಒಂದು ಪ್ರತಿವರ್ತಕ ರಾಸಾಯನಿಕ ಕ್ರಿಯೆ ನಡೆದು ಎರಡಕ್ಕಿಂತ ಹೆಚ್ಚು ಉತ್ಪನ್ನಗಳನ್ನು ಕೊಟ್ಟರೆ ಅದಕ್ಕೆ ನಾವು ಕೆಮಿಕಲ್ ಡಿಕಾಂಪೋಸಿಷನ್, ಅದಕ್ಕೆ ಉಷ್ಣ ವಿಭಜನಾ ಕ್ರಿಯೆ ಅಂತ ಕರಿತೀವಿ. ಇದರಲ್ಲಿ ಏನಾಗುತ್ತೆ? ಎನರ್ಜಿನ ಬಳಸ್ಕೊಳ್ಳುತ್ತೆ. ಹಾಗಾಗಿ ಇದನ್ನು ಎಂಡೋಥರ್ಮಿಕ್. ಎನರ್ಜಿ ಯಾವ ಫಾರ್ಮಲ್ಲಿ ಇರುತ್ತೆ? ಒಂದು ಉಷ್ಣ ರೂಪದಲ್ಲಿ ಇರಬಹುದು, ಇನ್ನೊಂದು ಬೆಳಕಿನ ರೂಪದಲ್ಲಿ ಇರಬಹುದು, ಇನ್ನೊಂದು ವಿದ್ಯುತ್ನ ರೂಪದಲ್ಲಿ ಇರಬಹುದು. ಕ್ಲಿಯರ್? ಉಷ್ಣದ ರೂಪದಲ್ಲಿ ಕ್ಯಾಲ್ಸಿಯಂ ಕಾರ್ಬೋನೇಟ್ಗೆ ಉಷ್ಣ ಕೊಟ್ಟಾಗ, ನೆಕ್ಸ್ಟ್ ಬೆಳ್ಳಿಯ ಕ್ಲೋರೈಡ್ಗೆ ಅದರ ಬೆಳಕಿನಲ್ಲಿ ಬೆಳ್ಳಿಯ ಕ್ಲೋರೈಡನ್ನು ಇಟ್ಟಾಗ, ನೆಕ್ಸ್ಟ್
ನೀರನ್ನು ವಿದ್ಯುತ್ತನ್ನು ಹಾಯಿಸಿದಾಗ, ನೀರಿಗೆ ವಿದ್ಯುತ್ತನ್ನು ಹಾಯಿಸಿದಾಗ ನೋಡಿ, ಕ್ಯಾಲ್ಸಿಯಂ ಕಾರ್ಬೋನೇಟ್ಗೆ ಉಷ್ಣ ಕೊಟ್ಟಾಗ ಕ್ಯಾಲ್ಸಿಯಂ ಆಕ್ಸೈಡ್ ಆಗುತ್ತೆ, ಕಾರ್ಬನ್ ಡೈಆಕ್ಸೈಡ್ ರಿಲೀಸ್ ಆಗುತ್ತೆ. ಬೆಳ್ಳಿಯ ಕ್ಲೋರೈಡ್ನ ಮೇಲೆ ಬೆಳಕು ಬಿದ್ದಾಗ ಬೆಳ್ಳಿನೇ ಬೇರೆ ಆಗತ್ತೆ, ನೆಕ್ಸ್ಟ್ ಕ್ಲೋರಿನ್ನೇ ಬೇರೆ ಆಗತ್ತೆ. ಒಂದು ಬ್ಯೂಟಿಫುಲ್ ನೀರಿಗೆ ವಿದ್ಯುತ್ತನ್ನು ಹಾಯಿಸಿದಾಗ ಕ್ಯಾಥೋಡ್ ಆ್ಯನೋಡ್ ಕಡೆ ಅವಾಗ ಹೈಡ್ರೋಜನ್ ಅನಿಲನೇ ಬೇರೆ ಆಗುತ್ತೆ, ಆಕ್ಸಿಜನ್ ಅನಿಲನೇ ಬೇರೆ ಆಗುತ್ತೆ. ಅಯ್ಯೋ, ಒಂದು ಪ್ರತಿವರ್ತಕ ಉತ್ಪನ್ನಗಳು ಏನಾಗಿದೆ, ಬೇರೆ ಬೇರೆ ಆಗಿದೆ. ಹಾಗಾದರೆ ಇದು ಉಷ್ಣದಿಂದ ಹೊಡೆದಿದೆ, ಇದಕ್ಕೆ ನಾವು ಉಷ್ಣ ವಿಭಜನೆ ಥರ್ಮಲ್ ಡಿಕಾಂಪೋಸಿಷನ್ ಅಂತ ಕರಿತೀವಿ. ಇದು ಬೆಳಕಿಂದ ಹೊಡೆದಿದೆ, ಇದಕ್ಕೆ ನಾವು ಫೋಟೋಲಿಸಿಸ್ ದ್ಯುತಿ ವಿಭಜನೆ ಅಂತ ಕರಿತೀವಿ. ಇದು ವಿದ್ಯುತ್ತಿಂದ ಹೊಡೆದಿದೆ, ದಟ್ ಇಸ್ ದ ಎಲೆಕ್ಟ್ರೋಲಿಸಿಸ್, ಇದನ್ನು ವಿದ್ಯುತ್ ವಿಭಜನೆ ಅಂತ ಕರಿತೀವಿ. ಒಟ್ಟು ವಿಭಜನೆ ಆಗಿದೆ. ವಿಭಜನೆ ಆಗಲಿಕ್ಕೆ ವಿದ್ಯುತ್ ಬಳಸ್ಕೊಂಡ್ರೆ ವಿದ್ಯುತ್ ವಿಭಜನೆ, ವಿಭಜನೆ ಆಗಲಿಕ್ಕೆ ಬೆಳಕು ಬಳಸ್ಕೊಂಡ್ರೆ ಬೆಳಕಿನ ದ್ಯುತಿ ವಿಭಜನೆ, ವಿಭಜನೆ ಆಗಲಿಕ್ಕೆ ಉಷ್ಣ ಬಳಸ್ಕೊಂಡ್ರೆ ಉಷ್ಣ ವಿಭಜನೆ. ದೇ ಆರ್ 3 ಟೈಪ್ಸ್ ಆಫ್ ಕೆಮಿಕಲ್ ಡಿಕಾಂಪೋಸಿಷನ್ಸ್, ಅಂದರೆ ರಾಸಾಯನಿಕ ವಿಭಜನಾ ಕ್ರಿಯೆಗಳಿದೆ ಅಂತ. ಕ್ಲಿಯರ್? ಇಲ್ಲಿ ನೋಡಿ, ಇಲ್ಲಿ ಕೊಟ್ಟಿದ್ದಾನೆ, ವಿದ್ಯುತ್ ವಿಭಜನೆಯಲ್ಲಿ ಹೈಡ್ರೋಜನ್ ಮತ್ತು ಆಕ್ಸಿಜನ್ ಅನಿಲಗಳು ಉಂಟಾಗುವ ಪ್ರಕ್ರಿಯೆ. ನೋಡಿ, ಈ ಎಲ್ಲವೂ ಕೂಡ ಏನು ಬಳಸ್ಕೊಳ್ತಾ ಇದೆ, ಎನರ್ಜಿಯನ್ನು ಬಳಸ್ಕೊಳ್ತಾನೇ ಇದೆ. ಎನರ್ಜಿ ಬಳಸ್ಕೊಳ್ತಾ ಇದೆ ಅಂದರೆ ಎನರ್ಜಿ ಹೊರಗಡೆ ಬರ್ತಾ ಇಲ್ಲ, ಬಹಿರಿಲ್ಲ, ರೆಡಾಕ್ಸ್ ಇಲ್ಲ, ಸ್ಥಾನಪಲ್ಲಟನೂ ಇಲ್ಲ, ಎಲ್ಲವೂ ಕೂಡ ದಟ್ ಈಸ್ ಎನರ್ಜಿನ ಯೂಸ್ ಮಾಡೋದ್ರಿಂದ ಎಂಡೋಥರ್ಮಿಕ್ ರಿಯಾಕ್ಷನ್ಸ್. ಅರ್ಥ ಆಗಿದೆಯಾ? ಇಲ್ಲಿ ಲೈಟ್ ಎನರ್ಜಿ ಯೂಸ್ ಆಗ್ತಾ ಇದೆ, ಇಲ್ಲಿ ಎಲೆಕ್ಟ್ರಿಕಲ್ ಎನರ್ಜಿ ಯೂಸ್ ಆಗ್ತಾ ಇದೆ, ಇಲ್ಲಿ ಹೀಟ್ ಎನರ್ಜಿ, ಒಟ್ಟು ಎನರ್ಜಿಯನ್ನು ಬಳಸ್ಕೊಳ್ತಾ ಇದೆ. ಬಳಸ್ಕೊಳ್ಳೋದಕ್ಕೆ ಏನಂತ ಕರಿತೀವಿ, ಎಂಡೋ. ಅಲ್ಲಿ ಎನರ್ಜಿ ಹೊರಗಡೆ ಬಂದರೆ ಎಕ್ಸೋ. ಹಾಗಾಗಿ ಇದಕ್ಕೆ ಎಂಡೋಥರ್ಮಿಕ್ ಅಂತರುಷ್ಣ ಕ್ರಿಯೆಗಳು ಅಂತ ಕರಿತೀವಿ ಸ್ನೇಹಿತರೆ. ಮತ್ತು ಇದನ್ನು ಇನ್ ಡೀಟೇಲಾಗಿ 2 ಮಾರ್ಕ್ಸಿಂದ ಹೊರಗಡೆ ಬರುತ್ತೆ, ಅಲ್ಲಿ ನಿಮಗೆ ಕ್ಲಿಯಾರಿಟಿ ಕೊಡ್ತಾ ಬರ್ತೀನಿ. ನೆಕ್ಸ್ಟ್, ಪ್ರತಿವರ್ತಕಗಳು ತಮ್ಮ ಅಯಾನುಗಳನ್ನು ಪರಸ್ಪರ ಬದಲಾಯಿಸಿಕೊಂಡಾಗ ರಾಸಾಯನಿಕ ಕ್ರಿಯೆ. ಆಲ್ರೆಡಿ ಹೇಳಿದ್ದೀನಿ, ಸಿಂಪಲ್. ಪ್ರತಿವರ್ತಕಗಳು ತಮ್ಮ ಅಯಾನುಗಳನ್ನು ಪರಸ್ಪರ ಬದಲಾಯಿಸಿಕೊಂಡಾಗ ನಡೆಯುವ ರಾಸಾಯನಿಕ ಕ್ರಿಯೆ. ಸಂಯೋಗ ಕ್ರಿಯೆ ಅಂತೂ ಪಕ್ಕಾ ಅಲ್ಲ. ನೋಡಿ, ನನಗೂ ಕೂಡ ಕ್ಲಿಯರ್ ಇದೆ, ಇಲ್ಲಿ ಸಂಯೋಗ ಕ್ರಿಯೆ ಅಲ್ಲ, ಇಲ್ಲಿ ಪ್ರತಿವರ್ತಕಗಳು ಸೇರಿ ಉತ್ಪನ್ನ ಆಗುತ್ತೆ. ವಿಭಜನಾ ಕ್ರಿಯೆನೂ ಅಲ್ಲ. ಸ್ಥಾನ ಪಲ್ಲಟದಲ್ಲಿ ಒಂದು ಲೋಹ ಇರುತ್ತೆ, ಇನ್ನೊಂದು ಸಂಯುಕ್ತ ಇರುತ್ತೆ. ಹಾಗಾದರೆ ವಿಸ್ಥಾನ ಪಲ್ಲಟ ಕ್ರಿಯೆ ಮೀನ್ಸ್ ದ್ವಿಸ್ಥಾನ ಪಲ್ಲಟ ಕ್ರಿಯೆ, ಡಬಲ್ ಡಿಸ್ಪ್ಲೇಸ್ಮೆಂಟ್. ಇಲ್ಲಿ ನಾವೇನು ಮಾಡ್ತೀವಿ, ಅಯಾನುಗಳು ಪರಸ್ಪರ ಏನಾಗುತ್ತೆ, ವಿನಿಮಯ ಮಾಡ್ಕೊಳ್ಳುತ್ತೆ. ಆಲ್ರೆಡಿ ಹೇಳಿದ್ದೀನಿ ನಾನು. ಮತ್ತು 2 ಮಾರ್ಕ್ಸ್ ಕ್ವಶನ್ಗಳಲ್ಲಿ ಬರುತ್ತೆ, ಮತ್ತು ಅದನ್ನು ಎಕ್ಸ್ಪ್ಲೇನ್ ಮಾಡಲಿಕ್ಕೆ ಟ್ರೈ ಮಾಡೋದಿಲ್ಲ ನಾನು. ಕ್ಲಿಯರ್? ಕಾಪರ್ ಆಕ್ಸೈಡ್ಗೆ ಹೈಡ್ರೋಜನನ್ನು ಹಾಕ್ತೀವಿ. ನೆಕ್ಸ್ಟ್, ಕಾಪರ್ ವಾಟರ್ ಈ ಕ್ರಿಯೆಯಲ್ಲಿ ಉತ್ಕರ್ಷಣ ಮತ್ತು ಅಪಕರ್ಷಣಗೆ ಒಳಗಾದವು. ಅವರ ಬ್ಯೂಟಿಫುಲ್ ಕ್ವಶನ್. ನಮ್ಮ ಹುಡುಗರು 1 ಮಾರ್ಕ್ಸು ಕೂಡ ಬಿಡ್ದಂಗೆ, ಯಾರು ದಡ್ಡ ಶತದಡ್ಡ ಅವನಿಗೆ ಪಾಸೇ ಆಗಲ್ಲ ಅನ್ನೋ ಇದು ಬ್ಯೂಟಿಫುಲ್. ಹೆಂಗೆ ನಾನು ಕ್ಲಾಸ್ ರೂಮಲ್ಲಿ ಇದನ್ನು ನಿಮಗೆ ಕ್ಲಿಯಾರಿಟಿ ಮಾಡಿಕೊಡ್ತೀನಿ ಅಂದರೆ, ಸಿಂಪಲ್ ಉತ್ಕರ್ಷಣ, ಮಜಾ ಇದೆ ಇದು, ಉತ್ಕರ್ಷಣ. ಇನ್ನೊಂದು ಅಪಕರ್ಷಣ, ಒಂದು ಉತ್ಕರ್ಷಣ, ಇನ್ನೊಂದು ಅಪಕರ್ಷಣ. ಕ್ಲಿಯರ್? ಇಂಗ್ಲೀಷಲ್ಲಿ ಆಕ್ಸಿಡೇಷನ್, ಇನ್ನೊಂದು ರಿಡಕ್ಷನ್. ಏನಿದೆ, ಏನು ಹೇಳಿದ? ಒಂದು ವಸ್ತು ಇದೆ, ಒಂದು ಸಬ್ಸ್ಟೆನ್ಸ್ ಇದೆ, ಯಾವುದೊಂದು ವಸ್ತು ಇದೆ, ನಾನು ಹುಡುಗರು ನಿಲ್ಲಿಸ್ಬಿಡ್ತೀನಿ. ನೀನಿದೆಯಾ? ನೀನು ವಸ್ತುನೇ. ಒಂದು ವಸ್ತು ಸಿಂಪಲಾಗಿ ಆಮ್ಲಜನಕನ ತಗೊಂಡ್ರೆ ಆರ್ ಹೈಡ್ರೋಜನನ್ನು ಬಿಟ್ಟರೆ ಅದಕ್ಕೆ ನಾವೇನಂತ ಕರಿತೀವಿ, ಉತ್ಕರ್ಷಣೆ ಅಂತ ಕರಿತೀವಿ. ವಸ್ತು ಆಕ್ಸಿಜನ್ ತಗೊಂಡು ಹೈಡ್ರೋಜನ್ ಬಿಟ್ಟರೆ ಅದಕ್ಕೆ ಆಕ್ಸಿಡೇಷನ್ ಅಂತ ಕರಿತೀವಿ. ಮತ್ತು ಎಲೆಕ್ಟ್ರಾನ್ ಬಗ್ಗೆ ಆಮೇಲೆ ಹೇಳ್ತೀನಿ ನಾನು. ಇದ್ರ ಉಲ್ಟಾ ಇದನ್ನು ಕಲ್ತ್ರೆ ಇದು ಫ್ರೀ. ಒಂದು ವಸ್ತು ಆಮ್ಲಜನಕವನ್ನು ಬಿಟ್ಟು ಹೈಡ್ರೋಜನನ್ನು ತಗೊಂಡ್ರೆ ಅದಕ್ಕೆ ನಾವೇನಂತ ಕರಿತೀವಿ, ರಿಡಕ್ಷನ್ ಅಂತ ಕರಿತೀವಿ. ರಿಡಕ್ಷನ್. ಆಕ್ಸಿಡೇಷನ್ ಅಂದರೆ ಗೈನಿಂಗ್ ಆಫ್ ಆಕ್ಸಿಜನ್, ರಿಡಕ್ಷನ್ ಅಂದರೆ ಲೂಸಿಂಗ್ ಆಫ್ ಆಕ್ಸಿಜನ್ ಅಂತ. ಆಮ್ಲಜನಕನ ತಗೊಂಡ್ರೆ ಆಕ್ಸಿಡೇಷನ್, ಆಮ್ಲಜನಕನ ಬಿಟ್ಟರೆ ದಟ್ ಇಸ್ ದ ರಿಡಕ್ಷನ್. ಅರ್ಥ ಆಗಿದೆ ಅಂತ ಅನ್ಕೋತೀನಿ. ಕ್ಲಿಯರ್? ಆಮ್ಲಜನಕನ ತಗೊಂಡ್ರೆ ಆಕ್ಸಿಡೇಷನ್. ಈಗ ನಮಗೆ ಇಲ್ಲೊಂದು ಕಂಡೀಷನ್ ಕ್ಲಿಯಾರಿಟಿ ಬೇಕು. ಏನು? ಆಮ್ಲಜನಕನ ತಗೊಳ್ಬೇಕಪ್ಪ ಅಂದರೆ ಫಸ್ಟ್ ಅದ್ರ ಹತ್ರ ಆಮ್ಲಜನಕ ಇರಬಾರದು. ಅದು ಇಂಪಾರ್ಟೆಂಟ್. ಮದುವೆ ಆಗಬೇಕು ಅಂದರೆ ಫಸ್ಟೇ ಹೆಂಡ್ತಿ ಇರಬಾರ್ದಲ್ಲಿ, ಮ್ಯಾಟ್ ಹಿಡ್ದಂಗೆ ಹೊಡಿತಾರಲ್ವಾ? ಹೌದಾನೆ? ಸಂಸ್ಕಾರ ಇದೆ, ಇಂದು ಪವಿತ್ರವಾಗಿರ್ತಕ್ಕಂಥ ಸಂಸ್ಕಾರ ಇದೆ, ಅದನ್ನು ನಾವು ವೈಲೆನ್ಸ್ ಮಾಡಬಾರ್ದು. ಹಾಗೆ ಇಲ್ಲಿ ಆಕ್ಸಿಜನ್ ತಗೊಳ್ಬೇಕಪ್ಪ ಅಂದರೆ ಇದ್ರ ಹತ್ರ ಆಕ್ಸಿಜನ್ ಇರಬಾರ್ದು.
ಹಾಗಾದ್ರೆ ಇದು ಆಕ್ಸಿಜನ್ ಬಿಡಬೇಕಪ್ಪ, ಯಾಕಂದರೆ ಆಕ್ಸಿಜನ್ ಬಿಡೋದಿದು. ಆಕ್ಸಿಜನ್ ಬಿಡಬೇಕಪ್ಪ ಅಂದರೆ ಇದ್ರ ಹತ್ರ ಆಕ್ಸಿಜನ್ ಇರಬೇಕು, ಇದ್ರೆ ತಾನೇ ಬಿಡೋದು, ಇಲ್ಲದೇ ಇದ್ದರೆ ತಾನೇ ತಗೊಳ್ಳೋದು. ಯಾಕೆ ಇದು ಹೇಳ್ತೀನಿ ಅಂದರೆ ಉತ್ಕರ್ಷಣ ಮಾಡೋ ವಸ್ತು ಯಾವುದು, ಅದರ ಹತ್ರ ಆಮ್ಲಜನಕ ಇರಲ್ಲ. ಅಪಕರ್ಷಣ ವಸ್ತು ಯಾವುದು, ಅದರ ಹತ್ರ ಆಮ್ಲಜನಕ ಇದೆ. ನೋಡಿ ಇಲ್ಲಿ ಉತ್ಕರ್ಷಣೆ ಅಪಕರ್ಷಣೆ ಅಂದರೆ ನಮಗೆ ಕ್ಲಿಯಾರಿಟಿ ಸಿಕ್ಕಿದೆ ಅಲ್ವಾ. ನೋಡೋಣ ಈಗ ಸಮೀಕರಣಕ್ಕೆ ಹೋಗ್ಬಿಡೋಣ. ಇಲ್ಲಿ ನೋಡಿ ಈಗ ಸಿಂಪಲ್, ಇದರ ಹತ್ರ ಆಮ್ಲಜನಕ ಇದೆ. ಆಮ್ಲಜನಕ ಇದೆ ಅಂದರೆ ಆಮ್ಲಜನಕನ ಏನು ಮಾಡಬೇಕು, ಬಿಡುಗಡೆ ಮಾಡಬೇಕು. ಹಾಗಾದರೆ ಆಮ್ಲಜನಕನ ಬಿಡುಗಡೆ ಮಾಡಬೇಕು ಅಂದರೆ ದಿಸ್ ಇಸ್ ದ ಅಪಕರ್ಷಣೆ. ಹಾಗಾದ್ರೆ ಇದರ ಆಮ್ಲಜನಕ ಇಲ್ಲ, ಆಮ್ಲಜನಕ ಏನು ಮಾಡಬೇಕು, ಇದು ತಗೊಳ್ಬೇಕು, ದಟ್ ಇಸ್ ದ ಉತ್ಕರ್ಷಣೆ. ಈಸಿ ನೋಡ್ಕೊಳ್ಳಿ. ಇದರ ಹತ್ರ ಆಮ್ಲಜನಕ ಇದೆ, ಬಿಡುಗಡೆ ಮಾಡತ್ತೆ. ಆಮ್ಲಜನಕ ಬಿಡೋದಕ್ಕೆ ನಾವೇನಂತ ಕರಿತೀವಿ, ಅಪಕರ್ಷಣೆ. ಆಮ್ಲಜನಕ ತಗೊಳ್ಳೋದಕ್ಕೆ ನಾವೇನಂತ ಕರಿತೀವಿ, ಉತ್ಕರ್ಷಣೆ ಅಂತ ಕರಿತೀವಿ. ಹಾಗಾದರೆ ಫಸ್ಟ್ ಅಪಕರ್ಷಣೆ ಇದೆ, ಉತ್ಕರ್ಷಣೆ ಇದೆ. ಆದರೆ ಕ್ವಶನ್ ನೋಡಿ, ಫಸ್ಟ್ ಉತ್ಕರ್ಷಣೆ ಕೇಳಿದ್ದಾನೆ, ಆಮೇಲೆ ಅಪಕರ್ಷಣೆ. ನಾಲೆಡ್ಜ್ ಗೊತ್ತಿದೆ, ಆದರೆ ಮೆಂಟಲ್ ಎಬಿಲಿಟಿನ ಟೆಸ್ಟ್ ಮಾಡಿದ್ದಾನೆ. ಅವನು ಕೇಳಿರೋದು ಫಸ್ಟು ಉತ್ಕರ್ಷಣೆ ಆಗೋದು ಯಾವುದು ಅಂತ. ಹಾಗಾದರೆ ಫಸ್ಟ್ ನಾವೇನು ಮಾಡಬೇಕು, ಹೈಡ್ರೋಜನ್ ತೊಗೊಳ್ಬೇಕು. ಆಮೇಲೆ ಅಪಕರ್ಷಣೆ ಆಗೋದು ಯಾವುದು, ನಾವು ಇದು ಫಸ್ಟ್ ಆಕ್ಸಿಜನ್ ತಗೊಳ್ಳೋದು, ಆಮೇಲೆ ಆಕ್ಸಿಜನ್ ಬಿಡೋದು. ಬಿ ಈಸ್ ದ ರೈಟ್ ಆನ್ಸರ್. ಅರ್ಥ ಆಗಿದೆ ಅಂತ ಅನ್ಕೋತೀನಿ. ನೋಡಿ ಇಲ್ಲೊಂದು ಮತ್ತೊಂದು ಮಜಾ ಇದೆ. ಇಲ್ಲಿ ಒಂದೇ ರಾಸಾಯನಿಕ ಕ್ರಿಯೆಯಲ್ಲಿ ಅಪಕರ್ಷಣೆಯೂ ನಡೀತಾ ಇದೆ, ಉತ್ಕರ್ಷಣೆಯೂ ನಡೀತಾ ಇದೆ. ಹಾಗಾದರೆ ಒಂದೇ ರಾಸಾಯನಿಕ ಕ್ರಿಯೆಯಲ್ಲಿ ಇಲ್ಲಿ ನೋಡಿ, ಇಲ್ಲಿ ಅಪಕರ್ಷಣೆ ಅಂದರೆ ರಿಡಕ್ಷನ್ನು ನಡೀತಾ ಇದೆ. ನೆಕ್ಸ್ಟ್ ಆಮ್ಲಜನಕ ತಗೊಳ್ಳೋದು, ಆಕ್ಸಿಡೇಷನ್ನು ಕೂಡ ನಡೀತಾ ಇದೆ. ಹಾಗಾದರೆ ಇದನ್ನು ಎರಡೂ ಕೂಡಿಸ್ಬಿಡಿ. ಇದು ಯಾವ ರಾಸಾಯನಿಕ ಕ್ರಿಯೆ ಅಂದರೆ ರಿಡಕ್ಷನ್ನು ನಡೀತಾ ಇದೆ, ಆಕ್ಸಿಡೇಷನ್ನು ನಡೀತಾ ಇದೆ. ದಿಸ್ ಟೈಪ್ ಆಫ್ ರಿಯಾಕ್ಷನ್ಸ್ ಈಸ್ ನೋನ್ ಆಸ್ ರೆಡಾಕ್ಸ್ ರಿಯಾಕ್ಷನ್ ಅಂತ ಕರಿತೀವಿ. ಕ್ಲಿಯರ್? ಹಾಗಾದರೆ ರೆಡಾಕ್ಸ್ ರಿಯಾಕ್ಷನ್ಸ್ ಅಂದರೆ ಎರಡೂ ನಡೆಯುತ್ತೆ. ಆಕ್ಸಿಜನ್ ರಿಮೂವಲ್ಲು ಆಗುತ್ತೆ, ಆಕ್ಸಿಜನ್ ಗೇನಿಂಗು ಕೂಡ ಆಗುತ್ತೆ. ಒಂದು ರಿಯಾಕ್ಟೆಂಟ್ಗಳಲ್ಲಿ ಈ ಎರಡೂ ಪ್ರಕ್ರಿಯೆಗಳು ನಡೆದರೆ ಅಂತಹ ಕೆಮಿಕಲ್ ರಿಯಾಕ್ಷನ್ಸ್ಗಳನ್ನು ನಾವೇನಂತ ಕರಿತೀವಿ, ರೆಡಾಕ್ಸ್ ರಿಯಾಕ್ಷನ್ಸ್ಗಳು ಅಂತ ಕರಿತೀವಿ. ಅರ್ಥ ಆಗಿದೆ ಅಂತ ಕೋತೀನಿ. 2 ಮಾರ್ಕ್ಸ್ 3 ಮಾರ್ಕ್ಸ್ ಬಂದಾಗ ನಿಮಗೆ ಇದ್ರ ಬಗ್ಗೆ ಇನ್ನೂ ಕ್ಲಿಯಾರಿಟಿ ಕೊಡ್ತಾ ಬರ್ತೀನಿ ಸ್ನೇಹಿತರೆ. ಕ್ಲಿಯರ್? ಬೆಳ್ಳಿಯ ಕ್ಲೋರೈಡ್ನ ಸೂರ್ಯನ ಬೆಳಕಿನಲ್ಲಿ ತೆರೆದಿಟ್ಟಾಗ ಬೂದು ಬಣ್ಣಕ್ಕೆ ತಿರುಗುತ್ತದೆ. ಆಲ್ರೆಡಿ ಹೇಳಿಬಿಟ್ಟಿದ್ದೀನಿ ನಾನು. ಎಲ್ಲಿ? ದಟ್ ಈಸ್ ದ ಯಾವುದು ಫೋಟೋಲಿಸಿಸ್ಗಳಲ್ಲಿ ಹೇಳಿದ್ದೀನಿ ನಾನು. ಏನು ಡಿಕಾಂಪೋಸಿಷನಲ್ಲಿ ಥರ್ಮಲ್ ಡಿಕಾಂಪೋಸಿಷನ್, ಫೋಟೋಲಿಸಿಸ್ ಆ್ಯಂಡ್ ಎಲೆಕ್ಟ್ರೋಲಿಸಿಸ್. ಈ ಬೆಳ್ಳಿಯ ಕ್ಲೋರೈಡ್ನ ಮೇಲೆ ಸೂರ್ಯನ ಬೆಳಕು, ಅದರಲ್ಲಿ ಸೂರ್ಯನ ಬೆಳಕಲ್ಲಿ ಯಾವ ರೇಸ್ ಬೀಳುತ್ತೆ ಅಂದರೆ ಅದು ಕೂಡ ಕೇಳ್ಬೋದು ನಿಮಗೆ. ಎಕ್ಸಾಂಪಲ್, ಬೆಳ್ಳಿಯ ಕ್ಲೋರೈಡ್ ಇದೆ. ಈ ಬೆಳ್ಳಿಯ ಕ್ಲೋರೈಡ್ ಮೇಲೆ ಸೂರ್ಯನ UV ರೇಸ್ ಬಿದ್ದರೆ, ನೇರಳಾತೀತ ಕಿರಣಗಳು ಬಿದ್ದರೆ ಅದನ್ನು ಬಳಸ್ಕೊಂಡು ಬೆಳ್ಳಿನೇ ಬೇರೆ ಆಗತ್ತೆ, ಕ್ಲೋರೈಡೇ ಬೇರೆ ಆಗತ್ತೆ. ಈ ಥರ ಬೇರೆ ಆದಾಗ ಈ ಬೆಳ್ಳಿ ಏನಿದೆಯಲ್ವಾ ಬೂದು ಬಣ್ಣಕ್ಕೆ ತಿರುಗತ್ತೆ. ಹಾಗಾಗಿ ಈ ಲೆನ್ಸಸ್ಗಳಿದಾವಲ್ವಾ, ಕನ್ನಡಕಗಳು, ಆ ಕನ್ನಡಕಗಳಲ್ಲಿ ಈ ಬೆಳ್ಳಿಯ ಕ್ಲೋರೈಡನ್ನು ಮಿಕ್ಸ್ ಮಾಡ್ತಾರೆ. ಮಿಕ್ಸ್ ಮಾಡಿರ್ತಕ್ಕಂತಹ ಗ್ಲಾಸನ್ನು ಹಾಕ್ಕೊಂಡು ನಾವು ಸೂರ್ಯನ ಬೆಳಕಿಗೆ ಹೋದರೆ ಬೆಳಕು ಬಿದ್ದ ತಕ್ಷಣ ಅದೇನಾಗತ್ತೆ, ಕಪ್ಪಗೆ ಆಗತ್ತೆ. ಕ್ಲಿಯರ್? ಯಾಕಾಗತ್ತೆ ಅಂದರೆ ಅಲ್ಲಿ ಈ ಫೋಟೋಲಿಸಿಸ್ ಅಂತಕ್ಕಂತಹ ರಿಯಾಕ್ಷನ್ಸ್ ನಡೆಯುತ್ತೆ. ಇದನ್ನು ನಾವು ಅದು ಕಪ್ಪು ಬಿಳುಪು ಛಾಯಾಗ್ರಹಣದಲ್ಲೂ ಕೂಡ ಈ ಪ್ರೊಸೆಸ್ಸನ್ನು ನಾವೇನು ಮಾಡ್ತೀವಿ, ಯೂಸ್ ಮಾಡ್ತೀವಿ. ಹಾಗಾಗಿ ಬೆಳ್ಳಿಯ ಕ್ಲೋರೈಡ್ನ ಮೇಲೆ ಸೂರ್ಯನ ಬೆಳಕು ಆ ನೇರಳಾತೀತ ಕಿರಣಗಳು ಬಿದ್ದಾಗ ಬೆಳ್ಳಿ ಮತ್ತು ಕ್ಲೋರಿನ್ ಅಂದರೆ ಬೆಳ್ಳಿ ವಿಭಜನೆಗೊಳ್ಳುತ್ತೆ. ಬೆಳ್ಳಿಯ ಕ್ಲೋರೈಡ್ ವಿಭಜನೆಗೊಂಡು ಬೆಳ್ಳಿ ಉಂಟಾಗತ್ತೆ, ಬೆಳ್ಳಿಯ ಕ್ಲೋರೈಡ್ ವಿಭಜನೆಗೊಂಡು ಕ್ಲೋರಿನ್ ಉಂಟಾಗತ್ತೆ. ಬೆಳ್ಳಿಯ ಕ್ಲೋರೈಡ್ ಉತ್ಕರ್ಷಣ ಕ್ರಿಯೆ ಬೆಳ್ಳಿಯ ಕ್ಲೋರೈಡ್ ವಿಭಜನೆಗೊಂಡು ಏನಾಗುತ್ತೆ, ಬೆಳ್ಳಿ ಆಗುತ್ತೆ. ಆವಾಗ ಅದು ಬೂದು ಬಣ್ಣಕ್ಕೆ ತಿರುಗತ್ತೆ. ಆವಾಗ ಗ್ಲಾಸ್ದ ಕಲರ್ ಏನಾಗುತ್ತೆ, ಚೇಂಜ್ ಆಗುತ್ತೆ. ಇದಕ್ಕೆ ನಾವೇನಂತ ಕರಿತೀವಿ, ಸಿಂಪಲ್ ಫೋಟೋಲಿಸಿಸ್, ದ್ಯುತಿ ವಿಭಜನೆ ಅಂತ ಕರಿತೀವಿ. ದ್ಯುತಿ ವಿಭಜನೆ. ಓಕೆ, ದ್ಯುತಿ ವಿಭಜನೆ. ನೋಡಿ ಈ ಟಾಪಿಕನ್ನೆಲ್ಲ ನಾನು ನಿಮಗೆ ವಿತ್ ನಮ್ಮಲ್ಲಿ ಟಾಪ್ ರಿಸೋರ್ಸ್ ಪರ್ಸನ್ಸ್ಗಳು ನಿಮಗೆ ಹೈಯರ್ ನಾಲೆಡ್ಜ್ ಎಕ್ಸ್ಪ್ಲನೇಷನ್ ಮಾಡ್ತಾರೆ. ನಾನು ಕೂಡ ಇದೇ ಕೆಮಿಕಲ್ ರಿಯಾಕ್ಷನ್ಸ್ ಆ್ಯಂಡ್ ಈಕ್ವೇಷನ್ಸ್ ಇಲ್ಲಿ ನಾನು ನಿಮಗೆ ಡಿಸ್ಕ್ರಿಪ್ಟಿವ್ ಸಾಲ್ವ್ ಮಾಡ್ತಾ ಇದ್ದೀನಿ. ಸೊ ಅಲ್ಲಿ ಇಡೀ ಟೋಟಲ್ ಲೆಸನ್ನೇ ಸಾಲ್ವ್ ಮಾಡಿ ಕೊಡ್ತೀನಿ ನಿಮಗೆ ಕಂಪ್ಲೀಟ್. ಈಗ ಥರ್ಮಲ್ ಡಿಕಾಂಪೋಸಿಷನ್ ಅಂದರೆ ಬರೀ ಕ್ಯಾಲ್ಸಿಯಂ ಕಾರ್ಬೋನೇಟನ್ನು ಅಷ್ಟೇ ಅಲ್ಲ, ಕ್ಯಾಲ್ಸಿಯಂ ಕಾರ್ಬೋನೇಟ್ ಹೇಗೆ ಡಿಕಾಂಪೋಸಿಷನ್ ಆಗುತ್ತೆ, ಲೆಡ್ ನೈಟ್ರೇಟ್ ಹೇಗೆ ಡಿಕಾಂಪೋಸಿಷನ್ ಆಗುತ್ತೆ, ಫೆರಸ್ ಸಲ್ಫೇಟ್ ಹೇಗೆ ಡಿಕಾಂಪೋಸಿಷನ್ ಆಗುತ್ತೆ, ಅಲ್ಲಿ ಯಾವ್ಯಾವ ಗ್ಯಾಸ್ಗಳು ರಿಲೀಸ್ ಆಗುತ್ತೆ, ಇನ್ ಡೀಟೇಲ್ ಆಗಿ ಅಲ್ಲಿ ನಿಮಗೆ ಸಣ್ಣಕ್ಕೆ ಸಿಕ್ಕರೆ ಸ್ವಲ್ಪ ಕೆಮಿಕಲನ್ನು ಬರ್ನ್ ಮಾಡಿ ತೋರಿಸಿ ನಿಮಗೆ ಅಲ್ಲಿ ಕಲಿಸ್ತೀನಿ ಸ್ನೇಹಿತರೆ. ಒಟ್ಟಾರೆಯಾಗಿ ನೀವು ಭಾವಿ ಶಿಕ್ಷಕರಾಗಲಿಕ್ಕೆ ಟ್ರೈ ಮಾಡ್ತಾ ಇರೋರು ಹಾಲಿ ಶಿಕ್ಷಕರಾಗಿ ಕನ್ವರ್ಟ್ ಆಗಬೇಕು. ಓಕೆ, ನೀರಿನ ವಿದ್ಯುತ್ ವಿಭಜನಾ ಕ್ರಿಯೆಯಲ್ಲಿ ಬಿಡುಗಡೆಯಾದ ಹೈಡ್ರೋಜನ್ ಮತ್ತು ಆಕ್ಸಿಜನ್ ಅನಿಲಗಳ ಪ್ರಮಾಣ ನಿಮಗೆಲ್ಲ ಗೊತ್ತಿದೆ. ಇದನ್ನು ನೀವೇ ಕಾಮೆಂಟ್ ಮಾಡಿ, ಯಾಕಂದರೆ H2O ನೀವೆಲ್ಲ ಟೀಚರ್ಸ್ಗಳಾಗಿರೋದ್ರಿಂದ H2O
ಓಕೆ, ಅದು ನೀರಿನ ಅಣು ಸೂತ್ರ. ಹೈಡ್ರೋಜನ್ ಎಷ್ಟಿರುತ್ತೆ, ಆಕ್ಸಿಜನ್ ಎಷ್ಟಿರುತ್ತೆ. ಇಲ್ಲಿ ಸ್ವಲ್ಪ ಆಪ್ಷನ್ ನೋಡಬೇಕು, ಹೈಡ್ರೋಜನ್ ಎಷ್ಟಿದೆಯಾ, ಆಕ್ಸಿಜನ್ ಎಷ್ಟಿದೆಯಾ ಅಂತ. ಆಕ್ಸಿಜನ್ ಎಷ್ಟಿರುತ್ತೆ, ಹೈಡ್ರೋಜನ್ ಎಷ್ಟಿರುತ್ತೆ ಅಂದರೆ 1:2 ಆಗುತ್ತೆ. ಹೈಡ್ರೋಜನ್ ಎಷ್ಟಿದೆ, ಆಕ್ಸಿಜನ್ ಎಷ್ಟಿದೆ ಅಂದರೆ 2:1 ಆಗುತ್ತೆ. ಸ್ವಲ್ಪ ಗಮನಿಸಿ ಎಲ್ಲ ಕಾಮೆಂಟ್ ಮಾಡಿ.